ಎಲ್ಲರಿಗೆ ನಮಸ್ಕಾರ. ಇವತ್ತು ಮೊದಲನೇ ಮಾಡಿಯ ಉದ್ಘಾಟನೆ ಕಾರ್ಯಕ್ರಮ ತುಂಬ ಸರಳವಾಗಿ ಆಯೋಜನೆ ಮಾಡಿಕೊಂಡಿದ್ದೇವೆ. ಯಾಕಂತೇಳಿದರೆ ಇವರಿಗೆ ಹೊರಗಡೆ ಹೋಗಲಿಕ್ಕೆ ಜನ ಜಾಸ್ತಿ ಆಗಿರೋದ್ರಿಂದ ನಮಗೆ ಸ್ಥಳದ ಅಭಾವ ಸಹಿತ ಇತ್ತು. ಹಾಗಾಗಿ ನಾವು ಮೇಲ್ಗಡೆ ಮಾಡೋ ಎಲ್ಲರ ಜನರ ಸಹಕಾರದಿಂದ ಮೇಲ್ಗಡೆ ಮಾಡೋ ಯೋಜನೆ ಅಂತ ಮಾಡಿದ್ದೀವಿ. ಹೇಳಿದ ಹಾಗೆ ಅವರಿಗೆ ಹೊರಗಡೆ ಹೋಗೋ ಅವಕಾಶ ಇಲ್ಲ. ಹಾಗಾಗಿ ಒಂದು ಪಿಕ್ಚರ್ ಥಿಯೇಟ್ರ್ ಮಾಡಿದ್ದೇವೆ, ಜ್ಞಾನ ಮಂದಿರ ಮಾಡಿದ್ದೇವೆ. ಹಾಗೆ ಯಾರೆಲ್ಲ ಸಾಧಕರಿದ್ದಾರೋ ಅವರಿಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಕ್ಯಾನ್ಸರಿಗೆ ಒಂದು ವ್ಯವಸ್ಥೆ ಮಾಡಿದ್ದೇವೆ, HIV-ಗೆ ಒಂದು ರೂಮನ್ನು ಮಾಡಿದ್ದೇವೆ. ಹಾಗೆ ಮೇನ್ ನಮ್ಮ ಉದ್ದೇಶ ಎಂಡೋಸಲ್ಫನ್ನಿಗೆ ಒಂದು ರೂಮನ್ನು ಮಾಡಿಕೊಂಡಿದ್ದೇವೆ, ಸೆಲ್ ಮಾಡಿದ್ದೇವೆ. ಹಾಗೆ ಮಕ್ಕಳಿಗೆ ಸಪ್ರೇಟಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ನಮ್ಮ ಜೊತೆಯಲ್ಲಿ ಹೀಗೆ ಇರಲಿ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ಇವತ್ತು ಹೊಸ ಬೆಳಕು ಆಶ್ರಮದ ಮಹಾತಾಯಿ ಎನಿಸ್ಕೊಳ್ಬೇಕು ನಾನು ಹೇಳ್ತೀನಿ ಯಾವಾಗಲೂ. ಯಾಕೆಂದರೆ ಇವತ್ತು ನಮ್ಮ ಮನೆಯಲ್ಲಿ 3 ಮಕ್ಕಳು ವಿಶೇಷಚೇತನ ಮಕ್ಕಳಿದ್ದರೆ ಇವತ್ತು ಈ ಹೊಸ ಬೆಳಕು ಆಶ್ರಮದಲ್ಲಿ ಸಾವಿರಾರು ನೂರಾರು ಮಕ್ಕಳು ಇಲ್ಲಿದ್ದಾರೆ. ಯಾಕೆಂದರೆ ಅಂಥ ಮಕ್ಕಳನ್ನು ಸಾಕುವ ಒಂದು ಮಹಾತಾಯಿಗೆ ನಾನು ಯಾವತ್ತು ಮೊದಲನೇದಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇವತ್ತೊಂದು ಕಾರ್ಯಕ್ರಮ ಬಂದಿದೆ, ಹೊಸದಾಗಿ ಉದ್ಘಾಟನೆಗೊಂಡಿದೆ. ಅದು ಸಹ ಎಂಡಸೋಲ್ನ ಮೇಲ್ಗಡೆ ಇದೆ. ಅದರಲ್ಲಿ ಎಲ್ಲ ಒಂದೊಂದು ರೂಮ್ಸಲ್ಲೂ ನಾನು ನೋಡ್ಕೊಂಡು ಬಂದೆ. ತುಂಬ ಸುಚಿತವಾದ ಕ್ಲೀನಾಗಿದೆ. ಇನ್ನಷ್ಟು ಇಲ್ಲಿ ಬರುವ ಆರೋಗ್ಯ ಇಲ್ಲದ ಮಕ್ಕಳಿಗೆ ಮತ್ತು ಎಲ್ರಿಗೂ ಸಹ ಇಲ್ಲಿ ಅವರು ಒಂದು ತಾಯಿಯಾಗಿ ತಮ್ಮ ಒಂದು ಆರೈಕೆಯನ್ನು ಮಾಡ್ತಾರೆ. ಹಾಗೆ ಇವತ್ತು ನಾನು ಬಂದ ಶ್ರೀ ಹೊಸ ಬೆಳಕು ಆಶ್ರಮ ತರುಣ ಮೇಡಮ್ಗೆ ನಾನು ಅವರ ಪಾದಕಮಲಕ್ಕೆ ಸಹ ನಮಸ್ಕರಿಸ್ತಿದ್ದೇನೆ. ಯಾಕೆಂದರೆ ಅವ್ರು ಮಾಡೋ ಇದೊಂದು ಸೇವೆ ಯಾರಲ್ಲೂ ಮಾಡಲಿಕ್ಕಾಗಲ್ಲ. ಅಂಥ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಇದು ಎಲ್ಲ ಅಭಿಮಾನಿ ದೇವರುಗಳು ಅವರಿಗೆ ಇನ್ನಷ್ಟು ಆಶೀರ್ವಾದ ಸಹಕಾರ ಕೊಡಬೇಕಂತ ನಾನು ನಿಮಗೆಲ್ಲರಿಗೂ ಕೈಬಹುದು ಕೇಳ್ತಾ ಇದ್ದೀನಿ. ವಿಶ್ವಶೆಟ್ಟಿ ಅಂಬಲ್ಪಾಡಿ ಇವತ್ತು ಹೊಸ ಬೆಳಕು ಆಶ್ರಮದ ಪ್ರಥಮ ಮಹಡಿಯ ಉದ್ಘಾಟನದ ಈ ಒಂದು ಶುಭ ಸಂದರ್ಭದಲ್ಲಿ ನಿಜವಾಗಿಯೂ ಒಂದು ಮಹತ್ ಸಾಧನೆ ನಮ್ಮ ತನ್ನುಲಮ್ಮನವ್ರದ್ದು. ಯಾಕಂದರೆ ಈ ಸಾಧನೆ ಮಾಡೋದು ಅಷ್ಟು ಸುಲಭವಲ್ಲ. ಇವತ್ತು ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿಯನ್ನೇ ನೋಡದಂತಹ ಈ ಒಂದು ಕಾಲಘಟ್ಟದಲ್ಲಿ ವಿದ್ಯಾವಂತರು ಜಾಸ್ತಿ ಆದರೂ ಸಂಸ್ಕಾರ ಮರೆಮಾಗ್ತಾ ಉಂಟು. ಅಸಂಸ್ಕಾರವೇ ಪ್ರತಿ ಮನೆಯನ್ನು ತಾಂಡವಾಡ್ತಾ ಉಂಟು. ಅಂತಹ ಒಂದು ವ್ಯಾಪಾರಿ ವಿದ್ಯಾಭ್ಯಾಸ ಇರ್ಬೋದು, ಧಾರ್ಮಿಕ ಕೇಂದ್ರ ಇರ್ಬೋದು, ಎಲ್ಲವೂ ಇವತ್ತು ವ್ಯಾಪಾರೀಕರಣದ ಸಂದರ್ಭದಲ್ಲಿ ಇಂತಹ ಒಂದು ಮಾನವೀಯ ನೆಲೆಯಲ್ಲಿ ಮಾಡುವಂಥ ಕೆಲಸ ಹೇಳುವಂಥದ್ದು ಇದಕ್ಕಿಂತ ದೊಡ್ಡ ಕೆಲಸ ಬೇರೊಂದಿಲ್ಲ. ಮಾನವೀಯ ಧರ್ಮವೇ ಎಲ್ಲ ಧರ್ಮಕ್ಕಿಂತಲೂ ದೊಡ್ಡದು. ಅದನ್ನು ಇವರು ಸಾಧನೆ ಮಾಡಿ ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇವರು ಒಂದು ಮಹತ್ ಸಾಧನೆಗೆ ಸಮಾಜ ಹಾಗೂ ಸರಕಾರ, ಮುಖ್ಯವಾಗಿ ಸರಕಾರ ಇವರ ಬೆನ್ನು ತಟ್ಟುವ ಕೆಲಸ ಮಾಡಬೇಕು. ಜೊತೆಗೆ ಇವರ ಒಂದು ಇಂತಹ ಒಂದು ಕೆಲಸ ಕಾರ್ಯಗಳಿಗೆ ಇವತ್ತು ನಾನು ಇವತ್ತಲ್ಲ ಸುಮಾರು ಒಂದು 35-40 ವರ್ಷದ ಸಮಾಜ ಸೇವೆ ಅನುಭವ ಇದ್ದ ನಾನು ಬಾಲ್ಯದಿಂದಲೇ ನಾನು ಸೇವೆ ಮಾಡ್ಕೊಂಡು ಬಂದವ. ಇವತ್ತು ಇಂತಹ ಒಂದು ಅಸಹಾಯಕರನ್ನು ಸಾಕುವಂಥ ಕೆಲಸ ಹೇಳುವಂಥದ್ದು ಅಷ್ಟು ಸುಲಭವಲ್ಲ. ಅಂತಹ ಕೆಲಸವನ್ನು ಇವರು ಹೊಸ ಬೆಳಕು ಆಶ್ರಮದ ಸಿಬ್ಬಂದಿಗಳು ಮತ್ತು ಮುಖ್ಯಸ್ಥರು ಮಾಡ್ತಾ ಇದ್ದಾರೆಂದರೆ ಇದೊಂದು ಬಹಳ ದೊಡ್ಡ ಒಂದು ಇದಕ್ಕೆ ಬೆಲೆ ಕಟ್ಟಲಾಗದಂಥ ಕೆಲಸ. ಇದನ್ನು ಖಂಡಿತ ಎಲ್ಲರೂ ಕೂಡ ಇಂತಹ ಒಂದು ಕೇಂದ್ರಗಳನ್ನು ಪುರಸ್ಕರಿಸುವುದು, ಗೌರವಿಸುವುದು ಹಾಗೂ ಬೆನ್ನು ತಟ್ಟುವುದರ ಮುಖಾಂತರ ಎಲ್ಲ ರೀತಿಯ ಸಹಕಾರವನ್ನು ನೀಡಬೇಕಂತ ನಾನು ಈ ಒಂದು ಉದ್ಘಾಟನಾ ಶುಭ ಸಮಾರಂಭದಲ್ಲಿ ಮನವಿ ಮಾಡ್ತೇನೆ.
ಆಶ್ರಮಕ್ಕೆ ನಾವು ಬಂದಿದ್ದೇವೆ. ಇವತ್ತೊಂದು ನೂತನವಾದ ಕಟ್ಟಡ ಉದ್ಘಾಟನೆಗೆ. ಆದರೆ ಮೊದಲನೇಗೆ ಈ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಹಿರಿಯರ ಪಾದಕಮಲಕ್ಕೆ ನಮಸ್ಕರಿಸ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅಭಿಮಾನಿ ದೇವರುಗಳು, ಅದಲ್ಲದೆ ನನ್ನ ಮಹಾತಾಯಿ ಇಲ್ಲಿ ಸಾಲುತ್ತಿರುವ ನೂರಾರು ದೇವರುಗಳನ್ನು ನೋಡಿ ತುಂಬ ಸಂತೋಷ ಆಯಿತು. ಅವರೆಲ್ಲರಿಗೂ ಸಹ ನಾನು ಕೈ ಮುಗಿದು ವಂದಿಸ್ತೇನೆ. ಇವತ್ತು ನೂತನವಾಗಿ ಕಟ್ಟಿರುವ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ಈ ಮಹಾತಾಯಿಗೆ ಎಷ್ಟು ಹೇಳಿದ್ರು ಸಹ ಆ ದೇವರ ಹತ್ರ ನಾನು ಬೇಡ್ತಾ ಇರ್ತೇನೆ. ಯಾಕೆಂದ್ರೆ ನಾವು ನನ್ನ ಮನೆಯಲ್ಲಿ ಸಹ 3 ಜನ ವಿಶೇಷಿತ ಮಕ್ಕಳು ನೋಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ಇಲ್ಲಿ ಸಾವಿರಾರು ಎಷ್ಟೋ ಕಷ್ಟದಲ್ಲಿರುವವರನ್ನು ಅವರು ಸಲಹುತ್ತಿದ್ದಾರೆ. ಅವರು ಮಹಾತಾಯಿಯಂತೆ ನಾನು ಯಾವಾಗಲೂ ಅವರನ್ನು ಕರಿತೀನಿ. ನಮಗೆ ಕಷ್ಟ ಬಂದಾಗ ನಾವು ದುರ್ಗಾ ಮಾತೆಯನ್ನು ಹೇಗೆ ನಾವು ಸ್ಮರಿಸ್ತೇನೆ, ಅದೇ ತರ ನಾನು ಕಷ್ಟದಲ್ಲಿರುವಾಗ ಈ ತನುಲ ಮಹಾತಾಯಿಯನ್ನು ಯಾವಾಗಲೂ ಸ್ಮರಿಸ್ತೇನೆ. ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಇವ್ರ ಜೊತೆಗೆ ಎಲ್ಲ ದಾನಿಗಳು ಸಹ ಅವರ ಜೊತೆ ಕೈ ಜೋಡಿಸಬೇಕು. ಆಶೀರ್ವಾದ ಸಹಕಾರ ಇನ್ನಷ್ಟು ಬೇಕು. ಇನ್ನಷ್ಟು ನಿರತವಾಗಿ ಇಂಥ ಕಷ್ಟದಲ್ಲಿರುವ ಒಂದು ಎಲ್ಲರೂ ಸಹ ಮಹಾತಾಯಿಗೆ ಎಲ್ಲರೂ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವತ್ತು ಸಹ ನಾನು ಬರುವಾಗ ಯಾವುದೋ ಒಂದು ನಿನ್ನೆ ರಾತ್ರಿ ನಾನು ಹೊಳೆ ನರಸೀಪುರದಲ್ಲಿ 9 ದಿನ ಸಿಗದ ಒಂದು ದೇಹವನ್ನು ಹುಡ್ಕಾಡ್ಲಿಕ್ಕೆ ಹೋಗಿದ್ದೆ. ಆದರೆ ನನಗೇನೋ ಗೊತ್ತಿಲ್ಲ, 9 ದಿನ ಸಿಗಲ್ಲದಿದ್ರು ಸಹ ಅಲ್ಲಿನ ಊರಿನವರೊಂದು ಆಶೀರ್ವಾದದಿಂದ, ಸಮಸ್ತ ಜನತೆಯ ಆಶೀರ್ವಾದದಿಂದ ಅಲ್ಲೂ ಹೋಗಿ ಹುಡುಕಾಡಿ 2 ಗಂಟೆಯಲ್ಲಿ ಆ ದೇಹ ಸಿಗಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ಈ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆಯದಾಗಲಿ. ಆ ತಾಯಿಗೆ ಇಲ್ಲಿ ಬಂದಿರುವ ಎಲ್ರಿಗೂ ಸಹ ಆ ದೇವರು ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಈ ತಮಿಳ ಮಾತಾಯಿಗೆ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಇದಕ್ಕೆ ಸುಮಾರು 50 ಸೆನ್ಸ್ಗಳಷ್ಟು ಜಾಗವನ್ನು ತಂದೆಯ ಹೆಸರಿನಲ್ಲಿ ನಿರ್ಮಿಸಿದೆ. ವಿಷಯ ಏನು ಅಂತಂದ್ರೆ, ಮಗನಾಗಿ ಹುಟ್ಟಿದಾಗ ಬದುಕು ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ, ತನ್ನ ತಂದೆಯ ಹೆಸರಿಗೆ ಗೌರವ ಬರುವಂತೆ ನಡೆದ ಮಗ ಅವರು ನಿಜವಾದ ಮಗ ಅಂತ ಜನಗಳು ಗೊತ್ತಾಗುತ್ತೆ. ನಿಜ ಅರ್ಥದಲ್ಲಿ ಮಗನಾಗಿ ಆ ಕೆಲಸವನ್ನು ಮಾಡಿದ್ದೀರಿ. ಕಾರ್ಯಕ್ರಮದ ಶುಭ ಹಾರೈಕೆಯ ಮಾತನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಮುಂದೆ ಯಕ್ಷಗಾನದಲ್ಲಿ ವೇಷಧಾರಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಮಾತನ್ನು ಆಡ್ತಾರೆ. ನಡೆದಿರುವಂತಹ ಎಲ್ಲ ರಂಗಗಳು ಹಿರಿಯರು, ಸಮಾಜ ಸೇವೆ ಮಾಡಿಕೊಂಡು ಹಿರಿಯರು, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಹಾಗೂ ಆಶ್ರಮವಾಸಿ ಇದೆಲ್ಲ ಮೊದಲು ನಾವು ನಮಸ್ಕಾರವನ್ನು ನಾವು ಈಗ ಇಲ್ಲಿ ಬಹುಶಃ ಮಾತಾಡಲಿಕ್ಕೆ ಏನೂ ಇಲ್ಲ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ನಾವು ಇಂಥದ್ದನ್ನು ಹುಟ್ಟಿದ್ದೇವೆ ಎನ್ನುವುದನ್ನು ನಮಗೆ ತೋರಿಸಿಕೊಡ್ಲಿಕ್ಕೆ ಸಂತೋಷ ಆಗಿರ್ಬೋದು. ಇಷ್ಟು ಜನರ ಮುಂದೆ ನಾವು ಅನಾಥರು ಅಂತೇಳಿ ಹೇಳಿಕೊಳ್ಳಿಕ್ಕೆ ಅವರಿಗೆ ಎಷ್ಟು ಕಷ್ಟ ಆಗುವುದಂತ ನಾವು ಯೋಚನೆ ಮಾಡಬೇಕು. ಬಹುಶಃ ಕೂತ್ಕೊಂಡಿದ್ದಾರೆ. ಸಭೆ ನಾವು ಮಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ, ಇಲ್ಲಿ ನಾವು ಏನಾದರೂ ಕೊಟ್ಟಿದ್ದೇವೆ ಅಂತ ತೋರಿಸ್ಕೊಳ್ಳೋದಕ್ಕಿಂತಲೂ ಇಷ್ಟು ಮಾಡಿದ್ದು ಬಹಳ ವಿಷಯ. ನಾವು ಎಷ್ಟೇ ಯಾವುದು ಕೊಡ್ಬೋದು ಅಥವಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು, ನಮ್ಮದೇ ಆದಂಥ ವಿಷಯವನ್ನು ಹೇಳ್ಬೋದು. ಆದರೆ ಇಷ್ಟು ಜನರನ್ನು ಇಲ್ಲಿ ಸೇರಿಸಿಕೊಂಡು ಈ ಸೇವೆ ಮಾಡುವುದು ಈ ಜನ್ಮದಲ್ಲಿ ನಮಗೆ ಯಾವತ್ತೂ ಸಾಧ್ಯ ಇಲ್ಲ, ಯಾವಂಥದ್ದು ಅಲ್ಲ.
ಇದೇ ದೊಡ್ಡ ವಿಷಯ. ಇದು ನಮ್ಮ ಭಾಗ್ಯ, ಇದಕ್ಕಿಂತ ಹೆಚ್ಚಿನದ್ದು ನಾವು ಏನು ಹೇಳಲಿಕ್ಕಿಲ್ಲ. ಮತ್ತೆ ನಾವು ಏನಂತ ಹೇಳಿದರೆ, ನಾವು ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಬೇಡಿದ್ದೇವೆ, ಕೊಟ್ಟದ್ದನ್ನು ತಿಂದಿದ್ದೇವೆ. ನಮಗೆ ಒಂದು ನಮ್ಮ ಊರಿನಲ್ಲಿ ಒಂದು ಶಾಲೆಯಲ್ಲಿ ಸಮವಸ್ತ್ರ ಕೊಡುವ ಒಂದು ಕಾರ್ಯಕ್ರಮ ಉಂಟು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಸಮವಸ್ತ್ರ ವಿತರಣೆ ಮಾಡುವಾಗ ಆ ಮಕ್ಕಳಿಗೆ ಯಾರಿಗೆಲ್ಲ ನಾನು ಸಮವಸ್ತ್ರ ಹಂಚಿದ್ದೇನೆ, ಅವರ ತಂದೆ ಅಥವಾ ಅವರ ಸಂಬಂಧಿಕರು ನಾನು ಕೊಟ್ಟ ಬಟ್ಟೆಯನ್ನು ಒಂದು ಸಂದರ್ಭದಲ್ಲಿ ನಾನು ಧರಿಸಿದ್ದೇನೆ. ಆಗ ನನಗೆ ಆ ಋಣಸಂಧೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿತು. ಇಲ್ಲಿಯೂ ಹಾಗೆ ಈ ಆಶ್ರಮದಲ್ಲಿ ನಾನು ಮೊದಲೇ ಹೇಳಿದ್ದೆ, ನಾವು ಕೊಟ್ಟಿದ್ದೇವೆ ಅಂತೇಳಿ ಗುರುತಿಸಿಕೊಳ್ಳಲಿಕ್ಕೆ ನಮಗೆ ಸಂತೋಷ ಇರ್ಬೋದು, ಆದರೆ ಈ ಸಮಾರಂಭದಲ್ಲೆಲ್ಲ ಅವರಿಗೆ ಎಷ್ಟೋ ಜನರಿಗೆ ಅವರ ಮನಸ್ಸಿಗೆ ಬೇಸರಿರ್ಬೋದು. ನಾವು ಸಭೆಯಲ್ಲಿ ಹೇಗೆ ಬರೋದು, ನಾವು ಅನಂತರ ಅಂತೇಳಿ ಇನ್ನೊಬ್ಬರಿಗೆ ಹೇಗೆ ನಾವು ಗೊತ್ತು ಮಾಡೋದಂತೇಳಿ ಆ ವೇದನೆ ನಮಗೆ ಯಾರಿಗೂ ಅರ್ಥವಾಗುವುದಿಲ್ಲ. ಆದರೆ ಇಲ್ಲಿ ಈ ಆಶ್ರಮದಲ್ಲಿ ಯಾರು ಅನಾಥರಲ್ಲ, ನಾವು ಎಲ್ಲರೂ ಅವ್ರ ಜೊತೆ ಇದ್ದೇವೆ ಎನ್ನುವುದನ್ನು ಹೇಳಲಿಕ್ಕೆ ಮಾತ್ರ ಇಲ್ಲಿ ನಾವು ಮತ್ತೆ ಆಶ್ರಮ ಹೀಗೆ ದೇವರು ನಡೆಸಲಿ. ಇಂಥ ಆಶ್ರಮ ಅವಶ್ಯ, ಯಾಕಂತ ಹೇಳಿದ್ರೆ ಅನಾಥರಂತ ಯಾರಿಗೂ ಹೇಳಲಿಕ್ಕಿಲ್ಲ. ಎಲ್ರಿಗೂ ದೇವರು ಈ ಜಾಗದಲ್ಲಿ ಇನ್ನಷ್ಟು ಈ ಆಶ್ರಮ ಬೆಳೆಯಲಿ. ಇದಕ್ಕೆ ಇಂಥ ಪುಣ್ಯಾತ್ಮರೆಲ್ಲ ಆಶ್ರಯ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಈ ಸಹಕಾರ ಕೊಟ್ಟವರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತೆ ಆಶ್ರಮ ಇಲ್ಲಿ ಸೇವೆ ನಡೆಸುವಂಥ ತಂಗಳ ಮೇಡಮ್ಗೆ ಮತ್ತೊಮ್ಮೆ ನಾವು ಹೇಳೋದು, ದೇವರು ಅವರಿಗೆ ಆರೋಗ್ಯ ಕೊಟ್ಟು ಈ ಸೇವೆಯನ್ನು ನಿರಂತರ ಮಾಡಿಸಲಿ ಅಂತ ಹೇಳಿ ಸುದ್ದಿಯಾಗಿತ್ತು ರವಿಯವರ. ನೀವೇನೋ ಹೊಸ ಬಟ್ಟೆಯನ್ನು ಧರಿಸುವುದಕ್ಕೆ ಯಾಕೆ ಗೊತ್ತಾ? ಈ ಲೋಕದಲ್ಲಿ ಉಡುವ ಬಟ್ಟೆಗೆ ಉಣ್ಣುವ ಅನ್ನಕ್ಕೆ ತತ್ವಾರ ಇದ್ದವರು ಅನೇಕರಿದ್ದಾರೆ. ಆದ್ದರಿಂದ ಅದೊಂದವರ ಮುಂದೆ ನಾನು ಹೊಸ ಬಟ್ಟೆ ಧರಿಸುವುದಿಲ್ಲ ಅಂತ ದೀಕ್ಷೆ ಕೊಟ್ಟವರು ರವಿ ಭಟ್ರು. ಅದು ಸ್ಥಳಾವಕಾಶವನ್ನು ನೀವು ಕೊಟ್ಟವರು ಅಂತ ಬಹಳ ವಿಧೇಯತೆಯಿಂದ, ಬಹಳ ಗೌರವದಿಂದ ನಿಮ್ಮನ್ನು ನೆನಪಿಸಿಕೊಳ್ತಾರೆ. ತಮ್ಮ ಪ್ರೀತಿಗೆ, ತಮ್ಮ ಔದಾರ್ಯಕ್ಕೆ ತಲೆಬಾಗದ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ಎರಡು ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ಎಲ್ಲ ಆತ್ಮೀಯ ಅತಿಥಿಗಳಿಗೆ ಮತ್ತು ಇವತ್ತಿನ ಮುಖ್ಯ ಚಾಲಕಿ ಆಗಿರುವಂಥ ತರುಲಾ ಅವರಿಗೆ ನಮಸ್ಕರಿಸಿದ. ನನ್ನ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ ಅತಿಥಿಗಳ, ಆದರೂ ನಾನು ಆಮಂತ್ರಣದ ಮೇರೆಗೆ ಬಂದಿದ್ದೆ. ಈಗ ನನಗೆ ಮಾತಾಡಬೇಕಂತ ಹೇಳಿದರು. ಒಂದು ಎರಡೇ ಮಾತುಗಳನ್ನು ನಾನು ಆಡ್ತೇನೆ, ಜಾಸ್ತಿ ಮಾತಾಡಕ್ಕೆ ಹೋಗುವುದಿಲ್ಲ. ನನಗೆ ಈ ಭೂಮಿಯ ಮಣ್ಣು ತಾಯಿಯ ಗರ್ಭಕೋಶದಷ್ಟೇ ಪವಿತ್ರ. ಇಲ್ಲಿ ನಾನು ಹುಟ್ಟಿದವರು. ಈಗ ನನಗೆ 66 ವರ್ಷ ಆಗಿ 62 ವರ್ಷ ನಡೆಯುತ್ತಿದೆ. ಈ ಕೌಡೂರು ಗ್ರಾಮ ಮತ್ತು ಈ ಸುತ್ತುವಟಾರದ ಜನರೊಂದಿಗೆ ಇಷ್ಟು ವರ್ಷ ನಾನು ನನ್ನ ಜೀವನವನ್ನು ಬಹಳ ಸಮೀಪದಿಂದ ಅಳವಡಿಸಿಕೊಂಡು ಬಂದಿದ್ದೇನೆ. ಹಾಗೆ ಹೇಳುವುದಾದರೆ, ನಾನು ಕ್ಯಾಲಿಫೋರ್ನಿಯಾದಿಂದ ಜಪಾನ್ವರೆಗೆ ಸಂಚರಿಸ್ತಾ ಇರುತ್ತೇನೆ. ಆದರೂ ಕೂಡ ಪ್ರತಿ ಒಂದು 2-3 ತಿಂಗಳಿಗೊಮ್ಮೆ ಈ ಊರಿಗೆ ಬಂದು ಈ ಊರಿನ ಗಾಳಿಯನ್ನು ಸೇವಿಸುವುದಂದ್ರೆ ನನಗೆ ಅತೀವ ಸಂತೋಷ. ಈ ಊರಿನ ಏಳಿಗೆ ಆಗುವುದೆಂದರೆ ನನಗೆ ನನ್ನ ಸ್ವತಃ ಏಳಿಗೆಗಿಂತ ತುಂಬ ಖುಷಿ ತರುವಂಥ ಮಾತು. ಇದು ನಾನು ನನ್ನ ಅಂತರಾಳದಿಂದ ಹೇಳುತ್ತಿದ್ದೇನೆ. ಯಾಕೆಂದರೆ ಸುಮಾರು 30 ವರ್ಷದ ಹಿಂದೆ ನಮ್ಮ ರಂಗನಪಲ್ಕಿಯಲ್ಲಿ ಒಂದು ಬೀಜದ ಕಾರ್ಖಾನೆ ಆಯಿತು.
ಆ ಕಾರ್ಖಾನೆ ಉದ್ಘಾಟನೆಗೆ ನನ್ನನ್ನು ಕರೆಸಿದ್ರು. ಆವಾಗ ನಾನು ಈ ಊರಿನ ಬಗ್ಗೆ ಅತೀವ ಚಿಂತೆ ಆಗುತ್ತಿತ್ತು. ನಮ್ಮ ಊರಲ್ಲಿ ಏನೂ ಆಗುವುದಿಲ್ಲ, ಇದ್ದವರೆಲ್ಲ ಬಿಟ್ಟು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ, ಈ ಊರಲ್ಲಿ ಏನೂ ಆಗುವುದಿಲ್ಲ ಅಂತೇಳಿ ನನಗೆ ತುಂಬ ಚಿಂತೆ ಆಗ್ತಿತ್ತು. ಆವಾಗ ನಾನು ಹೇಳಿದ್ದೆ, ನೋಡಿ ನಮ್ಮ ಊರಲ್ಲಿ ಒಂದು ಜೈಲಾದರೂ ಹಾಕಿ ಅಂತೇಳಿ, ಯಾಕೆಂದರೆ ಬರುವವರು ಹೋಗುವವರು ಇರ್ತಾರೆ, ನಮ್ಮ ಊರಿಗೆ ಸ್ವಲ್ಪ ಆದರೂ ಒಂದು ಪ್ರಾಮುಖ್ಯತೆ ಸಿಗ್ತದೆ ಮತ್ತು ನಾಲ್ಕೂರಲ್ಲಿ ನಮ್ಮ ಊರಿನ ಬಗ್ಗೆ ಮಾತಾಡ್ತಾರೆ ಅಂತೇಳಿ ನನ್ನ ಯೋಚನೆ. ಅದು ಬಹುಶಃ ಇತ್ತೀಚೆಗೆ ಕ್ಲೋಸ್ ಆಯಿತು ರವೀಂದ್ರ ಕಾರ್ಖಾನೆ. ಆದರೂ ಕೂಡ ಒಂದು 3 ವರ್ಷಗಳ ಹಿಂದೆ ನನ್ನ ಆತ್ಮೀಯ ಗೆಳೆಯ ಶ್ರೀ ಜಗದೀಶ್ ತೆಂಡೂಲ್ಕರ್ ಮತ್ತು ಇನ್ನೊಬ್ಬರು ಗೌರವಾನ್ವಿತ ಆತ್ಮೀಯ ಗೆಳೆಯ ಶ್ರೀ ವಿಕ್ರಮ್ ಹೆಗ್ಡೆ ಅವರು ನನಗೆ ಫೋನ್ ಮಾಡಿ ಹೇಳಿದರು, ಕುವೈಟಲ್ಲಿ ನಾನಿರೋದು ಕುವೈಟಲ್ಲಿ, ನೋಡಿ ಸಲ್ದಾನ್ ನೀವು ಇಷ್ಟೆಲ್ಲ ಮಾಡ್ತೀರಿ, ನಮಗೆ ಒಂದು ವಿನಂತಿ ಬಂದಿದೆ. ಅಲ್ಲಿ ಮಣಿಪಾಲದಲ್ಲಿ ಈ ಆಶ್ರಮ ನಡೆಯುತ್ತಿದ್ದು, ಅವರಿಗೆ ಸ್ಥಳಾವಕಾಶ ಅಭಾವದಿಂದ ಅವರು ಈ ಕಡೆ ನೋಡ್ತಾ ಇದ್ದಾರೆ ಜಾಗ. ಆವಾಗ ನಮ್ಮ ರವಿಯವರ ಮಾತು ಕೂಡ ಅವರು ಹೇಳಿದರು, ಅವರು ಜಾಗ ಕೊಟ್ಟಿದ್ದಾರೆ, ಆದರೆ ಅದನ್ನು ಕಟ್ಟಿಸಲಿಕ್ಕೆ ತುಂಬ ಸಮಯ ಹೋಗ್ತದೆ. ಹಾಗಾಗಿ ನೀವೇನಾದರೂ ಮನಸ್ಸು ಮಾಡಿದರೆ ನಿಮ್ಮ ರೆಡಿ ಆಗಿದ್ದ ಕಟ್ಟಡವನ್ನು ಅವರಿಗೆ ಕೊಟ್ಟರೆ ಅವರು ಇಲ್ಲಿ ಪ್ರಾರಂಭಿಸಬಹುದು ಅಂತ ಹೇಳಿ. ಇದು ನನಗೆ ನಿಜವಾಗಿ ಏನು ಹೇಳ್ತಾರೆ, ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಅಂತೇಳಿ ನನ್ನ ಹೃದಯಕ್ಕೆ ಹತ್ತಿರ ಇರುವಂಥ ವಿಷಯ. ನಾನು ಅವರಿಗೆ ಕೂಡಲೇ ಹೇಳಿದೆ, ನೋಡಿ ನೀವು ಇಂಥ ಮಾತನ್ನು ನನ್ನ ಹತ್ರ ಪ್ರಸ್ತಾಪಿಸಿದ್ದೀರಿ, ನಾನು ನೀವು ಮಾತನ್ನು ಕೊನೆಗೊಳಿಸುವ ಮೊದಲೇ ನಾನು ಹೇಳ್ತೇನೆ, ಅವರಿಗೆ ಬರಲಿಕ್ಕೆ ಹೇಳಿ ಮತ್ತು ಇಲ್ಲಿ ಎಷ್ಟು ಸಮಯ ಅವರಿಗೆ ಇರಲಿಕ್ಕಿದೆ, ಇಲ್ಲಿ ಆಶ್ರಮವನ್ನು ಸ್ಥಾಪನೆ ಮಾಡಿ ಬೆಳೆಸಲು ನಾನು ಖಂಡಿತ ನನ್ನ ಅವಕಾಶ ಕೊಡ್ತೇನೆ. ಅಂತೇಳಿ ಅವರಿಗೆ ನಾನು ತುಂಬ ಹೃದಯದಿಂದ ಅವತ್ತು ಸ್ವಾಗತಿಸಿದ್ದೇನೆ. ಆಮೇಲೆ ಈ ಕಟ್ಟಡದ ಕೆಲಸ ಪ್ರಾರಂಭವಾಯಿತು. ಅದರ ಜೊತೆಗೆ ನಾನು ಇದ್ದೇನೆ, ನಾನು ದೂರ ಇದ್ದರೂ ಕೂಡ ಇದರ ಬಗ್ಗೆ ನನಗೆ ತುಂಬ ಅಭಿರುಚಿ. ಇನ್ನು ಒಂದು ಹೇಳೋದಾದರೆ, ಶ್ರೀಮತಿ ತನುಲಾ ಅವರು ಈ ಇಂತಹ ಒಂದು ಪವಿತ್ರವಾದ ಒಂದು, ನಾನು ಹೇಳ್ಬೋದು ದೇವಾಲಯವೇ ಸರಿ, ದೇವರನ್ನು ನಾನು ಸಣ್ಣ ಮಾಡುವುದಿಲ್ಲ, ಆದರೂ ಕೂಡ ಇದು ದೇವಾಲಯಕ್ಕಿಂತ ಮೀರಿ ಅಂತೇಳಿ ನಾನು ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಬರುವವರಿಗೆ ಜಾತಿ ಮತ ಭೇದ ಯಾವುದೂ ಇಲ್ಲ. ಇಲ್ಲಿ ಈ ಜಾಗ ಕೊಟ್ಟವರು ನಮ್ಮ ರವಿಯವರು, ಈ ನಡೆಸುವವರು ಶ್ರೀಮತಿ ತನುಲಾ ಅವರು, ಮತ್ತು ಇಲ್ಲಿ ಇರುವವರು ಎಲ್ಲೆಲ್ಲಿಂದ ಯಾವ ಹಿನ್ನೆಲೆಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ಇದೊಂದು ಸಮಾಜಕ್ಕೆ ಒಂದು ಆದರ್ಶ ಅಂತ ನಾನು ಹೇಳ್ತೇನೆ. ನಮ್ಮ ಸಮಾಜದಲ್ಲಿ ಅನೇಕರಿದ್ದಾರೆ ಮಾತಾಡುವವರು, ಒಂದು ಜಾತಿ ಒಂದು ಜಾತಿ ಅಂತ ಹೇಳಿ ತಮಾಷೆ ಮಾಡೋರಿದ್ದಾರೆ, ಮತ್ತೆ ಅದಕ್ಕಾಗಿ ಸಮಾಜವನ್ನು ದೂರುವವರಿದ್ದಾರೆ. ಆದರೂ ಇಂಥ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ಈ ಊರಿಗೆ ತಂದು ನಮಗೆ, ನಮ್ಮ ದೇವರಿಗೆ ನಮ್ಮನ್ನು ಸಮೀಪ ಕರೆದುಕೊಂಡು ಹೋಗ್ತಾ ಇದ್ದಾರೆ ಶ್ರೀಮತಿ ತನುಲಾ ಅವರು. ಅವರಿಗೆ ಈ ಸಮಯದಲ್ಲಿ ನಾನು ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ಆ ದೇವರು ಇಂಥದೇ ಸೇವೆ
ಅವರಿಗೆ ಪ್ರೋತ್ಸಾಹಿಸಲು ಅವರಿಗೆ ದೀರ್ಘಾಯುಷ್ಯ ಮತ್ತು ಆಯುರಾರೋಗ್ಯ ಕೊಡಲಿ ಆ ಪರಮಾತ್ಮನು ಕರುಣಿಸಲಿ ಎಂದು ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಮಗದೊಮ್ಮೆ ನಮಸ್ಕರಿಸಿ ನನ್ನ 2 ಮಾತುಗಳು. ಕಾರ್ಯಕ್ರಮದಲ್ಲಿ ತೋಟದ ಮರ ದಿವಾಕರ ಶಿವಪ್ಪ ನಮ್ಮ ಜೊತೆ ಇದ್ದಾರೆ. ಸಾಯಿಬಾಬರು ಬೇಡಿದಾಗ ಕೊಟ್ಟ ಆಹಾರವನ್ನೆಲ್ಲ ತನ್ನ ಪಕ್ಕದಲ್ಲಿ ತನಗಿಂತ ಹೆಚ್ಚು ಹಸಿದವರಿಗೆ ಕೊಟ್ಟು ತಾನು ಉಪವಾಸದ ಮೂಲಕ ಸಂತಸ ಕಂಡವರು ಬಾಬಾ. ಅಂತಹ ಬಾಬನನ್ನು ಬದುಕಿನ ಸರ್ವಸ್ವ ಅಂತ ಪೂಜೆ ಮಾಡಿ ಶಿರಡಿಯ ಬಾಬಾರ ಪಾದುಕೆಯನ್ನು ಉಡುಪಿಯಲ್ಲಿ ತರಿಸಿದಂತಹ ಒಂದು ವ್ಯಕ್ತಿತ್ವ ಇದರ ದಿವಾಕರ ಶೆಟ್ಟರದ ಅವರು ಇವತ್ತು ಕಾರ್ಯಕ್ರಮದ ಜೊತೆ ಆಗಿದ್ದಾರೆ. ಅವ್ರ ಜೊತೆಗೆ ಇನ್ನೊಂದು ಮಹನೀಯರು ಆಗಮಿಸಿದ್ದಾರೆ. ತಮ್ಮ ಪರಿಚಯ ನನಗಿಲ್ಲ. ಒಂದು ಗಮನಿಸಬೇಕೇನೆಂದರೆ ಯಾಕಾದ್ರೂ ಪರಿಚಯ ಇಲ್ಲ ಅಂದರೆ ಅವ್ರಿಗೆ ವ್ಯಕ್ತಿತ್ವ ಇಲ್ಲ ಅಂತ ಅರ್ಥ ಅಲ್ಲ, ನಮಗೆ ಅನುಭವದ ಕೊರತೆ ಇದೆ ಅಂತ. ಹಾಗಾಗಿ ಅನ್ಯಥಾ ಭಾಷೆ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಿದ್ದಾರೆ. ವಿಕ್ರಮಣ್ಣವರ ಬಗ್ಗೆ ಈಗಾಗಲೇ ಅವರು ಹೇಳಿದ್ರು. ಅವರ ಕನಸುಗಳೇನು, ಊರನ್ನು ಕಟ್ಟಿದ ಬಗ್ಗೆ ಹೇಗೆ, ಊರಿನ ಬಗ್ಗೆ ಅವರಿಗೆ ಇರುವ ಆಶಯಗಳೇನು ಅಂತ. ಆ ವ್ಯಕ್ತಿತ್ವ ಈಗ ಮಾತನಾಡುವುದನ್ನು ಕೇಳಬೇಕು ಅಂತಿದೆ. ಸರ್ ಬನ್ನಿ ಮಾತನಾಡಿ. ನಮ್ಮೂರ ರಾಮದೇವರನ್ನು ಅದೇ ರೀತಿಯಾಗಿ ಈ ಸ್ಥಳದ ದೈವಿ ಶಕ್ತಿಯನ್ನು ಮನಸಾರೆ ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಹಸಿನರಾಗಿರುವಂಥ ಎಲ್ಲ ಸಜ್ಜನ ಸಾಧಕ ಸಾರ್ಥಕ ಗಣ್ಯಾತಿ ಗಣ್ಯರೇ, ಇದರಲ್ಲಿ ಕೂತಿರುವಂಥ ಎಲ್ಲ ಈ ಸಂಸ್ಥೆಯ ಮಹಾಪೋಷಕರೇ, ಆಶ್ರಮವಾಸಿಗಳೇ, ಈ ದಿನ ಹೊಸಬೆಳಕು ಆಶ್ರಮದ 2ನೇ ಹಂತದ ಮೂಲಭೂತ ಸೌಕರ್ಯ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಸರಿಯಾಗಿ 14 ತಿಂಗಳ ಹಿಂದೆ ಸೀಮಿತ ಮೂಲಭೂತ ಸೌಕರ್ಯದೊಂದಿಗೆ ಈ ಸ್ಥಳಕ್ಕೆ ನಾವೇನು ಪಾದಾರ್ಪಣೆ ಮಾಡಿದ್ದೇವೆ. ತದನಂತರ ಎಲ್ಲರೂ ನೋಡುಗರಿಗೆ ಆಶ್ಚರ್ಯಕರ ರೀತಿಯಲ್ಲಿ 14 ತಿಂಗಳಲ್ಲಿ ಈ ರೀತಿಯ ಒಂದು ಬೇರೆ ಬೇರೆ ರೀತಿಯ ಯೋಗ, ಕ್ಯಾನ್ಸರ್ ಪೀಡಿತರಿಗೊಂದು, ಪೀಡಿತರಿಗೊಂದು, ಫಿಸಿಯೋಥೆರಪಿಯನ್ನು ಪಡೆದುಕೊಂಡು ವಿದ್ಯಾರ್ಥಿಗಳಿಗೊಂದು, ಸಾಧಕರಿಗೊಂದು ಅನ್ನುವಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆಯೊಂದಿಗೆ ಎಲ್ಲ ರೀತಿಯ ಒಂದು ಮೂಲಭೂತ ಸೌಕರ್ಯದೊಂದಿಗೆ ಇವತ್ತು ಇನ್ನೊಂದು ಹೆಜ್ಜೆಯನ್ನು ಮುಂದಿಡುವುದು ಅಂತ ಹೇಳಿದರೆ, ಇಷ್ಟೆಲ್ಲ 100-200 ಜನ ಇವತ್ತು ಆಶ್ರಮವಾಸಿಗಳನ್ನು ಸಾಕಿ ಸಲಹುವುದಂತಲೇ ಹೇಳಿದರೆ ಖಂಡಿತವಾಗಿಯೂ ಕಾರ್ಕಳದ ತೌಡೂರಿನಲ್ಲಿರುವಂಥ ಒಂದು ಕರುಣಾ ಕೇಂದ್ರ ನಮ್ಮ ಹೊಸಬೆಳಕು ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ ಇವತ್ತು ಸಮಾಧಾನ ಆಗ್ತಾ ಇದೆ. ತಾವು ಆಯ್ಕೆ ಮಾಡಿಕೊಂಡಂತಹ ಶ್ರಮಿಸುತ್ತಿರುವ ಕ್ಷೇತ್ರದಲ್ಲಿ ಬಹಳ ದೂರ ಕ್ರಮಿಸಿ ಹೆಜ್ಜೆಯ ಗುರುತನ್ನು ಮೂಡಿಸಿದಂತಹ ವೇದಿಕೆಯಲ್ಲಿರುವಂಥ ವಿವಿಧ ಸಾಧಕರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರೇ, ಕೆಲವು ದಿನಗಳ ಹಿಂದೆ ನನಗೆ ಒಂದು ದೃಶ್ಯ ನೋಡಲಿಕ್ಕೆ ಸಿಕ್ತು. ಒಬ್ಬ ಹಿರಿಯ ನಾಗರಿಕರು ವಾಡಿಕೆಯಂತೆ ಮಾರುಕಟ್ಟೆಗೆ ಹೋಗಿ ತರಕಾರಿಯನ್ನು ತೆಗೆದುಕೊಂಡು ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಹೋಗ್ತಾ ಇದ್ರು. ನಾನು ಎಣಿಸ್ಕೊಂಡೆ ಇವರೀಗ ಬೀಳ್ಬಹುದು ಅಂತ. ಹಾಗೇ ಆಯಿತು, ಬಿದ್ದರು. ತರಕಾರಿ ಚೆಲ್ಲಾಪಿಲ್ಲಿ ಆಯಿತು, ಕನ್ನಡಕ ನೆಲಕ್ಕೆ ಬಿತ್ತು. ನೋಡ್ತಾ ಇದ್ದೆ, ಅಲ್ಲೇ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದರು. ಎತ್ತರದ ವ್ಯಕ್ತಿತ್ವ ಇದ್ದಂಥ ಒಬ್ಬ ಪೊಲೀಸ್ ಅಧಿಕಾರಿ. ಅವರು ತಕ್ಷಣ ಆ ವೃದ್ಧರ ಬಳಿ ಹೋಗಿ ಅವರನ್ನು ಹಿಡಿದೆತ್ತು ನಿಲ್ಲಿಸಿ ಅವರ ಎಲ್ಲ ಆ ತರಕಾರಿಗಳನ್ನು ಹಣ್ಣುಗಳನ್ನು ಜೋಡಿಸಿಕೊಟ್ಟು ಕನ್ನಡಕವನ್ನು ಅವರಿಗೆ ಹಾಕಿ ನಮಸ್ಕರಿಸಿದರು. ಆ ವ್ಯಕ್ತಿಯಲ್ಲಿ ಅವರು ತಂದೆಯನ್ನು ನೋಡಿದ್ರು. ಈ ರೀತಿ ವೃದ್ಧರ ಸಹಾಯಕ್ಕೆ ಧಾವಿಸಬೇಕಂತ
ಯಾವ ಕಾನೂನು ಹೇಳಲಿಲ್ಲ, ಯಾವ ಇಂಡಿಯನ್ ಪೀನಲ್ ಕೋಡಿನಲ್ಲೂ ಇಲ್ಲ, ಯಾವ ಪೊಲೀಸ್ ಮ್ಯಾನ್ಯುವಲ್ ಅಲ್ಲಿ ಕೂಡ ಇಲ್ಲ. ಇದು ಮಾನವೀಯತೆ. ಒಂದು ವಿದ್ಯಾರ್ಥಿನಿ ಶಾಲೆಗೆ ಹೋಗ್ತಾ ಇದ್ದಾಳೆ ಸಮವಸ್ತ್ರವನ್ನು ಧರಿಸಿ. ಅಲ್ಲಿ ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ಹುತಾತ್ಮನಾದಂತಹ ಒಬ್ಬ ಯೋಧನ ಭಾವಚಿತ್ರ ಇದೆ. ಆಕೆ ಅಲ್ಲಿಗೆ ಹೋಗ್ತಾಳೆ, ಶಿಸ್ತಿನಲ್ಲಿ ಒಂದು ಸಲ್ಯೂಟ್ ಅನ್ನು ಕೊಡ್ತಾಳೆ, ನಂತರ ಶಾಲೆಗೆ ಹೋಗ್ತಾಳೆ. ಇದನ್ನು ಆಕೆ ಪ್ರತಿನಿತ್ಯ ಮಾಡ್ತಾಳೆ. ಯಾವ ಶಾಲೆಯಲ್ಲೂ ಕೂಡ ಆಕೆಗೆ ಹಾಗೆ ಹೇಳಿಕೊಟ್ಟಿಲ್ಲ. ಯೋಧರನ್ನ ಗುರುತಿಸಿ ಗೌರವಿಸಿ ಅಂತ ಶಾಲೆಯ ಪಾಠದಲ್ಲಿ ಹೇಳಿಕೊಟ್ಟಿಲ್ಲ. ಮಂಗಳೂರಿನಲ್ಲಿ ಒಂದು ಮಹಿಳಾ ಪೊಲೀಸ್ ಉಪನಿರೀಕ್ಷಕಿ ಒಬ್ಬ ವಿದ್ಯಾರ್ಥಿಗೆ ದಂಡವನ್ನು ಹಾಕ್ತಾಳೆ. ಆತ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಮೋಟಾರ್ ವಾಹನ ಕಾಯ್ದೆ ಕೆಳಗೆ ತಪ್ಪನ್ನ ಮಾಡಿದ್ದಕ್ಕೆ ಆತ ಹೇಳ್ತಾನೆ, ನನ್ನಲ್ಲಿರುವಂಥ ಈ ಹಣ ಶಾಲಾ ಶುಲ್ಕವನ್ನು ಕೊಡಲಿಕ್ಕೆ ನನ್ನ ಹಿರಿಯರು ಕೊಟ್ಟದ್ದು. ಇದನ್ನು ನಾನು ದಂಡವಾಗಿ ಕೊಟ್ಟರೆ ಶಾಲಾ ಶುಲ್ಕ ತೆರಲು ನನ್ನ ಬಳಿ ಏನೂ ಇಲ್ಲ ಅಂತ ಹೇಳ್ತಾನೆ. ಆಕೆಯಲ್ಲಿರುವಂಥ ತಾಯಿ ಹೃದಯ ತೆರೆದುಕೊಳ್ತದೆ. ಆ ದಂಡದ ಹಣವನ್ನು ಆತನಿಗೆ ಹಿಂತಿರುಗಿಸ್ತಾಳೆ. ನೀನು ಕಾಲೇಜಿಗೆ ಹೋಗು ಅಂತಾಳೆ. ಯಾವ ಕಾನೂನಿನಲ್ಲಿ ಇದೆ ದಂಡದ ಹಣವನ್ನು ಹಿಂತಿರುಗಿಸಲು ಅಂತೆ? ಇದು ಮಾನವೀಯತೆ. ಇದನ್ನು ನಾವು ಇವತ್ತು ತನುಲಾ ಅವರಲ್ಲಿ ನೋಡ್ತಾ ಇದ್ದೇವೆ. ಈ ರೀತಿಯ ಸೇವೆ ಮಾಡುವಂತ ಯಾವ ಕಡ್ಡಾಯ ಪರಿಸ್ಥಿತಿ ಅವರಿಗಿಲ್ಲ. ಸ್ವಯಂ ಸ್ಫೂರ್ತಿಯಿಂದ ಅವರು ಈ ಕೆಲಸವನ್ನ ಮಾಡಿ ಅದರಲ್ಲಿ ಆತ್ಮತೃಪ್ತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಇದಕ್ಕಾಗಿ ನಾನು ಮುಕ್ತ ಕಂಠದಿಂದ ಅವರನ್ನ ಶ್ಲಾಘಿಸ್ತೇನೆ, ನನ್ನ ಮೆಚ್ಚುಗೆಯನ್ನ ಸೂಚಿಸ್ತೇನೆ. ಒಂದು ಘಟನೆ ಆಯಿತು, ನಿಜವಾಗಿ ನಡೆದಂತ ಒಂದು ಘಟನೆ. ಸುಬ್ರಹ್ಮಣ್ಯದಲ್ಲಿ ಒಂದು ಗಂಡ ಹೆಂಡತಿ ಮಗು ಬಸ್ ನಿಲ್ದಾಣದಲ್ಲಿ ಇಳಿತಾರೆ, ಒಂದು ಕಡೆ ಹೋಗ್ತಾರೆ. ವಾಪಸ್ ಬರುವಾಗ ಆ ದಂಪತಿಯ ಕೈಯಲ್ಲಿ ಮಗು ಇಲ್ಲ. ಅಲ್ಲಿದ್ದಂಥ ನೆಟ್ಟಿಗರು ಕೇಳ್ತಾರೆ, ಮಗು ಎಲ್ಲಿ ಹೋಯಿತು ಅಂತ. ಆತ ಸಿಟ್ಟಾಗ್ತಾನೆ. ರಿಕ್ಷಾ ಚಾಲಕರಿಗೂ ಆತನಿಗೂ ಒಂದು ವಾಗ್ಯುದ್ಧ ನಡೀತದೆ, ಗಲಾಟೆ ನಡೀತದೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತದೆ. ಆಗ ಆತ ಹೇಳ್ತಾನೆ, ನಾನು ಭಾರತೀಯ ಸೈನ್ಯದಲ್ಲಿ ಯೋಧನಾಗಿದ್ದೇನೆ ಅಂತ ಆತನ ಗುರುತು ಚೀಟಿಯನ್ನು ತೋರಿಸ್ತಾನೆ. ಪೊಲೀಸರು ಅವನಿಗೆ ಒಂದು ಸೆಲ್ಯೂಟ್ ಹೊಡೆದು ನೀವು ಹೋಗಿ ಅಂತಾರೆ. ಇದು ನಿಜವಾಗಿ ನಡೆದಂತ ಘಟನೆ. ಪೇಪರಲ್ಲಿ ಓದಿರಬಹುದು ಬಹಳ ವರ್ಷಗಳ ಹಿಂದೆ. ಸ್ವಲ್ಪ ಸಮಯದ ನಂತರ ನೋಡಿದ್ರೆ 4 ನಾಯಿಗಳು ಒಂದು ಮಗುವನ್ನ ಕೊಂದು ಹಾಕಿ ಅದರ ಶರೀರವನ್ನ ಕಚ್ಚಿ ಕಚ್ಚಿ ತಿಂತಾ ಇದೆ. ಪೊಲೀಸರು ಕೂಡಲೇ, ಆತನ ಮೊಬೈಲ್ ಫೋನ್ ಇತ್ತು, ಆತನನ್ನು ಹುಡುಕಿ ಹೋಗಿ ಆತನನ್ನ ಮತ್ತು ಆತನ ಹೆಂಡತಿ ಇಬ್ಬರನ್ನು ಬಂಧಿಸ್ತಾರೆ. ವಿಷಯ ಆದದ್ದಿಷ್ಟೇ, ಆ ಯೋಧನಿಗೆ ಮದುವೆ ನಿಶ್ಚಯ ಆದ ನಂತರ ಆ ಹೆಂಡತಿಯ ಜೊತೆ ದೈಹಿಕ ಸಂಪರ್ಕ ಮಾಡಿದ್ದ ಮದುವೆಯ ಪೂರ್ವದಲ್ಲಿ. ಮದುವೆಯಾಗಿ 4 ತಿಂಗಳಲ್ಲಿ ಆಕೆ ಹೆತ್ತಳು. ಸಮಾಜದಲ್ಲಿ ಮರ್ಯಾದೆ ಹೋಗ್ತದೆ ಅಂತ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಮಕ್ಕಳಾಗದಿದ್ದವರು ತುಂಬ ಜನ ಬಂದು ಹರಕೆ ಮಾಡುವಂಥ ಸಂಪ್ರದಾಯ ಇದೆ. ಯಾರಾದರೂ ಪುಣ್ಯಾತ್ಮರು ನಮ್ಮ ಮಗುವನ್ನ ಸಾಕಲಿ, ಸಲಹಲಿ, ಈ ಮಗುವಿನಿಂದಾಗಿ ನಮಗೆ ಊರಿನಲ್ಲಿ ಅಪಖ್ಯಾತಿ ಬರುವುದು ಬೇಡ ಅಂತ ಒಳ್ಳೆಯ ಉದ್ದೇಶದಿಂದ ಆ ಮಗುವನ್ನು ಒಂದು ಕಡೆಯಲ್ಲಿ ಇಟ್ಟಿದ್ದ. ಆದರೆ ವಿಧಿ ಬೇರೆನೇ ಎಣಿಸಿತ್ತು. ನಂತರ ಆತನ ವಿರುದ್ಧ, ಆತನ ಪತ್ನಿಯ ವಿರುದ್ಧ ಪುತ್ತೂರಿನ ಕೋರ್ಟಿನಲ್ಲಿ
ಕೇಸ್ ದಾಖಲಾಗ್ತದೆ. ಆ ಕೇಸಿನಲ್ಲಿ ಅವರ ಬಿಡುಗಡೆ ಆಗ್ತದೆ. ಕಾರಣ ಏನಂತ ಹೇಳಿದ್ರೆ, ಮಗುವಿಗೆ ಮರಣವನ್ನ ಉಂಟು ಮಾಡುವಂತ ಉದ್ದೇಶ ಅವರಿಗೆ ಇರಲಿಲ್ಲ. ಯಾರಾದರೂ ಮಕ್ಕಳಿಲ್ಲದವರು ಮಗುವನ್ನ ತೆಗೆದುಕೊಂಡು ಹೋಗಿ ಸಾಕಲಿ ಅನ್ನುವ ಒಳ್ಳೆಯ ಉದ್ದೇಶ ಇತ್ತು ಅನ್ನುವ ಕಾರಣಕ್ಕಾಗಿ ಅವರಿಗೆ ನ್ಯಾಯಾಲಯದಲ್ಲಿ ಖುಲಾಸೆ ಆಗ್ತದೆ. ಆದರೆ ಸರ್ಕಾರ ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತದೆ. ಆವಾಗ ಉಚ್ಚ ನ್ಯಾಯಾಲಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಿಮ್ಮ ಉದ್ದೇಶ ಒಳ್ಳೆದಿದ್ರೆ ಸಾಕಾಗುವುದಿಲ್ಲ, ಕೃತಿ ಚೆನ್ನಾಗಿರ್ಬೇಕು, ಅದರಲ್ಲಿ ನಿರ್ಲಕ್ಷ್ಯ ಇರಬಾರದು. ಆದ್ರಿಂದ ಅವರಿಗೆ 10 ವರ್ಷಗಳ ಕಾಲ ಇಬ್ಬರಿಗೂ ಕಠಿಣ ಸಜೆಯನ್ನ ಕರ್ನಾಟಕ ಹೈಕೋರ್ಟ್ ವಿಧಿಸ್ತದೆ. ಇದನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಇಚ್ಛೆ ಮಾತ್ರ ಸಾಕಾಗುವುದಿಲ್ಲ, ನಮ್ಮ ಕೃತಿ ಅಷ್ಟು ಉತ್ಕೃಷ್ಟವಾಗಿರ್ಬೇಕು. ನಮ್ಮೆಲ್ಲರಿಗೂ ಕೂಡ ಈ ರೀತಿಯ ಪರಿಸ್ಥಿತಿಯಲ್ಲಿದ್ದವರು, ಹಿರಿಯ ನಾಗರಿಕರು, ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು, ಅವರನ್ನು ಗೌರವಿಸಬೇಕು, ಅವರ ಬಗ್ಗೆ ಅನುಕಂಪ ತೋರಿಸಬಾರ್ದು. ಯಾಕೆಂದ್ರೆ ಅನುಕಂಪವನ್ನು ಯಾರು ಬಯಸುವುದಿಲ್ಲ. ಅವರು ಬಯಸುವುದು ಪ್ರೀತಿ, ವಾತ್ಸಲ್ಯ ಮತ್ತು ಗೌರವ. ಅದನ್ನು ಕೊಡಬೇಕು ಅವರಿಗೆ ಅಂತ ಎಲ್ಲರೂ, ನಮ್ಮೆಲ್ಲರಲ್ಲೂ ಇಚ್ಛೆ ಇದೆ. ಆದರೆ ಕೃತಿಯಲ್ಲಿ ಸೀಮಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕೃತಿಯಲ್ಲಿ ಮಾಡಿ ತೋರಿಸಿದವರು ಈ ಮಹಾತಾಯಿ. ಆದ್ರಿಂದ ನಮ್ಮ ಉದ್ದೇಶ ಮತ್ತು ಕೃತಿ ಎರಡು ಅಕ್ಕಪಕ್ಕದಲ್ಲಿ ಸಾಗಬೇಕು. ಇವತ್ತು ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಮೊದಲು ನೋಡಿ, ಒಂದು ಶಬ್ದದಲ್ಲೂ ಕೂಡ ಗೌರವವಿದೆ. ಮೊದಲು ಅಂಗವಿಕಲರು ಅಂತ ಕರೀತಾ ಇದ್ರು. ಆ ಶಬ್ದ ಯಾಕೋ ಸರಿ ಅನ್ಸ್ಲಿಲ್ಲ. ಅದನ್ನ ಬದಲಾಯಿಸಿ ವಿಕಲಚೇತನರು ಅಂತ ಮಾಡಿದ್ರು. ಅದು ಕೂಡ ಸರಿ ಅನ್ಸ್ಲಿಲ್ಲ. ದಿವ್ಯಾಂಗರು ಅಂತ ಮಾಡಿದ್ರು. ಅದು ಕೂಡ ಸಮಾಜ ಅನ್ಸ್ಲಿಲ್ಲ. ಈಗ ವಿಶೇಷ ಚೇತನ ಅಂತ ಮಾಡಿದ್ದಾರೆ. ಕೆಲವರಿಗೆ ಈ ಶಬ್ದ ಹಿಡಿಸಬಹುದು, ಕೆಲವರಿಗೆ ಇಲ್ಲ, ಇನ್ನೂ ಕೂಡ ಅದರಲ್ಲಿ ಬದಲಾವಣೆ ಬೇಕು ಅಂತ ಅನಿಸ್ಬಹುದು. ನಾವು ನೋಡಿ, ಒಬ್ಬರನ್ನ ಮುದುಕರು ಅಂತ ಹೇಳ್ತೇವೆ, ವೃದ್ಧರು ಅಂತ ಹೇಳ್ತೇವೆ. ಕೆಲವು ಸಂದರ್ಭದಲ್ಲಿ ಅದು ಸರಿ, ಆದರೆ ತಿರಸ್ಕಾರದಿಂದ, ಅಸಡ್ಡೆಯಿಂದ ಮುದುಕರು, ವೃದ್ಧರು ಅನ್ನೋದು ತಪ್ಪು. ಅದಕ್ಕೆ ಹಿರಿಯ ನಾಗರಿಕರು ಅನ್ನುವಂಥ ಒಂದು ಶಬ್ದವನ್ನ ತಂದಿದ್ದಾರೆ. ಹೀಗೆ ಇವತ್ತು ತಾವು ಎದ್ದು ನಿಂತು ಕೈ ಚಪ್ಪಾಳೆ ಮಾಡುವಾಗ ತಾವೆಲ್ಲರ, ಇಲ್ಲಿದ್ದ ಎಲ್ಲರ ಪ್ರತಿನಿಧಿಯಾಗಿ ತಾವು ಆನಂದದಿಂದ ಇದ್ದೀರಿ ಅನ್ನೋದು ನನಗೆ ಮನದಟ್ಟಾಯಿತು. ಯೋಗ್ಯವಾಗಿ ನಿಮ್ಮಿಂದಲೇ ದೀಪ ಬೆಳಗಿಸುವಂತ ಕಾರ್ಯವನ್ನ ಸಂಘಟಕರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇವತ್ತು ನಮ್ಮ ವಿಶ್ವಣ್ಣ ಅಂಬಲ್ಪಾಡಿ ಅವರಿದ್ದಾರೆ. ಅವರ ವಿಡಿಯೋವನ್ನು ನೋಡುವಾಗ ನಮಗೆ ತುಂಬಾ ಹೆದರಿಕೆ ಆಗುತ್ತೆ. ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ರುದ್ರಾವತಾರವನ್ನ ತಾಳಿ ಯಾರು ಬಂದ್ರು ಕತ್ತರಿಸಿ ಹಾಕ್ತೇನೆ ಅಂತ ಹೇಳುವಾಗ ದಷ್ಟಪುಷ್ಟ ಇದ್ದ ವ್ಯಕ್ತಿಗಳು ಕೂಡ, ಯುವಕರು ಕೂಡ ಹೆದರಿಕೊಂಡು ಸುಮ್ಮನೆ ದೂರದಲ್ಲಿ ವೀಕ್ಷಿಸ್ತಾ ಇರ್ತಾರೆ. ಆದರೆ ನಮ್ಮ ವಿಶ್ವಣ್ಣ ಏನಿದ್ದಾರೆ, ಅವರು ಧೈರ್ಯದಿಂದ ಅವನ ಕಡೆ ನುಗ್ಗುತ್ತಾರೆ. ನನಗೆ ಹೆದರಿಕೆ ಆಗೋದು, ಈಗ ಆತ ಹೊಡೆದ್ರೆ ಏನು ಮಾಡೋದು ಅಂತ. ಬಹುಶಃ ದೇವರು ಅವನಿಗೆ ಒಂದು ಪ್ರಜ್ಞೆಯನ್ನ, ಒಂದು ಅರಿವನ್ನ ಕೊಟ್ಟಿದ್ದಾರೆ ಏನೋ. ಇವರು ನನ್ನ ವಿರೋಧಿ ಅಲ್ಲ, ಇವರು ನನ್ನ ಸಹಾಯಕ್ಕೆ ಬರುವವರು ಅಂತ. ಆದ್ರಿಂದ ಆತ ಏನೂ ಮಾಡದೆ ಇವರಿಗೆ ಶರಣಾಗ್ತಾನೆ. ಇದು ಇವರ ಹೆಗ್ಗಳಿಕೆ. ಇನ್ನು ಮಲ್ಪೆಯ ಈಶ್ವರ
ಅಂದರೆ ಈಶ್ವರ ಮಲ್ಪೆ. ಅವರು ಮುಳುಗ್ತಾ ಇದ್ದವರನ್ನು ರಕ್ಷಿಸ್ತಾರೆ, ಮುಳುಗಿದವರನ್ನು ಕೂಡ ಮೇಲೆತ್ತುತ್ತಾರೆ. ಇಂಥ ಸಾಧಕರು, ದಾನಿಗಳು ಎಲ್ಲ ವೇದಿಕೆಯಲ್ಲಿದ್ದಾರೆ. ಆದ್ದರಿಂದ ಇವರೆಲ್ಲರ ಸಮಕ್ಷಮದಲ್ಲಿ ಶುಭ ಹಾರೈಕೆಯೊಂದಿಗೆ ಈ ಮೇಲ್ಮಹಡಿಯನ್ನು ನೋಡುವಾಗ ನಮಗೆ ಕೊಠಡಿಗಳನ್ನು ಉದ್ಘಾಟಿಸಿ ಸಾಕಾಯಿತು. ಅಷ್ಟು ಕೊಠಡಿಗಳಿವೆ. ಎಷ್ಟು ಜನ ಇವತ್ತು ಅತಿಥಿಗಳಾಗಿ ಬಂದಿದ್ದಾರೋ ಎಲ್ಲರಿಗೂ ಕೂಡ ರಿಬ್ಬನ್ ಅನ್ನು ಕತ್ತರಿಸುವಂತ ಅವಕಾಶವನ್ನು ತಾವು ನೀಡಿದ್ದೀರಿ. ಎಲ್ಲರಿಗೂ ಅವಕಾಶ. ಆದ್ರಿಂದ ಇದು ಬಹಳ ಸತ್ಕಾರ್ಯ, ಬಹಳ ಒಂದು ಯೋಜನಾಬದ್ಧವಾಗಿ ಮಾಡಿದ್ದೀರಿ. ಆಂಡೋಸಲ್ಫಾನ್ ಪೀಡಿತರಿಗಿರ್ಬೋದು ಅಥವಾ ಅರ್ಬುದ ರೋಗದಲ್ಲಿ ಅಂತಿಮ ಸ್ಥಿತಿಯಲ್ಲಿರುವವರಿಗಿರ್ಬೋದು, ಅದೇ ರೀತಿ ಮನೋವಿಕಾರಕ್ಕೆ ಒಳಗಾದವರು ಅವರಿರ್ಬೋದು, ಎಲ್ಲರಿಗೂ ಕೂಡ ಎಲ್ಲ ರೀತಿ ನೊಂದವರ, ಸೋತವರ, ಅನಾಥರ ರಕ್ಷಣೆಗೆ, ಸಂರಕ್ಷಣೆಗೆ ಇಲ್ಲಿ ಅವಕಾಶ ಇದೆ. ಇದಕ್ಕಾಗಿ ಕೂಡ ತಮ್ಮನ್ನ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಸೂಚಿಸ್ತೇನೆ ಎಲ್ಲರ ಪರವಾಗಿ. ನಮಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಸೀಮಿತ ಸೇವೆಯನ್ನು ಮಾಡ್ಬೋದು. ವಕೀಲನಾಗಿ ಅಥವಾ ವೈದ್ಯರಾಗಿ, ಪೊಲೀಸ್ ಅಧಿಕಾರಿಯಾಗಿ, ಈವನ್ ಬ್ಯಾಂಕಿನ ನೌಕರನಾಗಿ ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಸೀಮಿತವಾದಂಥ ಸಮಾಜ ಸೇವೆ. ಹೀಗೆ ಒಳ್ಳೆಯ ಕಾರ್ಯಗಳು ಇನ್ನಷ್ಟು ಮುಂದುವರಿಲಿ. ಈ ಹೊಸ ಬೆಳಕು ಸೂರ್ಯ ಚಂದ್ರರಿರುವ ತನಕ ಈ ಸಂಸ್ಥೆ ಇರಲಿ. ಸಮಾಜಕ್ಕೆ ಬೆಳಕನ್ನ, ನೆರಳನ್ನ ನಿರಂತರವಾಗಿ ನೀಡ್ತಾ ಇರಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇನೆ. ಉಡುಪಿಯ ಭಾರತ ವಿಕಾಸ ಪರಿಷತ್ ಇದರ ಭಾರ್ಗವ ಶಾಖೆಯ ಪರವಾಗಿ ನಾವು ಸಣ್ಣ ಪುಟ್ಟ ಸೇವಾ ಕಾರ್ಯಕ್ರಮಗಳಲ್ಲಿ ನಮ್ಮ ಸಹಕಾರವನ್ನು ಕಳೆದ ಕೆಲವು ವರ್ಷಗಳಿಂದ ನೀಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಹೊಸ ಬೆಳಕು ಸಂಸ್ಥೆಯ ಮಾಡುವ ನೊಂದವರ ಸೇವೆ ಮಾಡುವ ಈ ಸಂಸ್ಥೆಗೆ ನಾವು ಕಿಂಚಿತ್ ನಮ್ಮ ಕಾಣಿಕೆಯಾಗಿ ಕೊಟ್ಟಿದ್ದೇವೆ. ಇನ್ನೂ ಈ ನೊಂದವರಿಗೆ ಇನ್ನೂ ಹೆಚ್ಚಿನ ಸೇವೆ ಸಿಗುವ ಹಾಗೆ ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇರುವ ಶ್ರೀಮತಿ ತನುಲಾರರಿಗೆ ದೇವರು ಆರೋಗ್ಯ ಭಾಗ್ಯ ಎಲ್ಲವನ್ನು ಕರುಣಿಸಲಿ ಅಂತ ಹೇಳಿ, ಈ ಸಂಸ್ಥೆಯಿಂದ ಇನ್ನೂ ನೊಂದವರಿಗೆ ಹೆಚ್ಚಿನ ಅವಕಾಶ ಸಿಗಲಿ ಅಂತ ಹೇಳಿಕೊಂಡು 2 ಮಾತನ್ನು ಶುಭ ಹಾರೈಕೆಯನ್ನು ಮಾಡ್ತೇನೆ. ಮಾಡಿಯವರ ಬದುಕಿನ ಕಥೆಯನ್ನು ಕೇಳಿದ್ದೀರಿ. ತನಗಾಗಿ ಏನನ್ನೂ ಮಾಡದೆ ನೊಂದವರಿಗೆ ಆಶ್ರಯವಾದದ್ದು ಬಹುಶಃ ಈಶ್ವರ ಮಲ್ಪೆ ಮತ್ತು ವಿಶ್ವ ಮಲ್ಪಾಡಿಯವರ ಬದುಕಿನ ಕಥೆ ಕೇಳಿದ್ರೆ ಅಲ್ಲೆಲ್ಲೋ ಉತ್ತರ ಕರ್ನಾಟಕದ ಪಕ್ಕದಲ್ಲಿ ಸೆಗಣಿ ತಿಂತಿದ್ದವರು ಕರ್ಕೊಂಡು ಬಂದು ಅವರಿಗೆ ಬದುಕು ಕೊಟ್ಟಂಥವ್ರು ಅವರೆಲ್ಲ. ನಾವೆಲ್ಲ ಹುಚ್ಚರು ಅಂತ ಯಾರನ್ನು ಬಿಟ್ಟವೋ ಇಲ್ಲ, ಅವ್ರಿಗೆ ಯೋಗ್ಯತೆ ಇದೆ ಅಂತ ಸಮಾಜಕ್ಕೆ ಕನ್ನಡಿಗರು ತೋರಿಸಿಕೊಟ್ಟಂಥವ್ರು ಅವರು. ಅವ್ರ ಬಗ್ಗೆ ಮತ್ತೆ ದೀರ್ಘವಾಗಿ ಮಾತಾಡೋದು, ಅವ್ರ ಮಾತುಗಳನ್ನೇ ಕೇಳಬೇಕಷ್ಟೇ. ಬನ್ನಿ ಈಶ್ವರ ಮಾತಾಡ. ಸ್ವಾಮಿ ಮಹಾಕಾಳಿ ಅಮ್ಮನಿಗೆ ಶರಣಾಗಿ, ಇಲ್ಲಿನ ದೇವರಿಗೆ ಶರಣಾಗಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಆಸೀನರಾಗಿರುವ ಬಂಧುಗಳೇ ಹಾಗೂ ಆಶ್ರಮವಾಸಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ಮೊದಲ ಮಹಡಿಯ ಉದ್ಘಾಟನಾ ಈ ಶುಭ ಸಮಾರಂಭದಲ್ಲಿ ನನಗೆ ಕೂಡ ಇದೊಂದು ಧಾರ್ಮಿಕ ಕೆಲಸ, ಧರ್ಮದ ಕೆಲಸ, ಮಾನವೀಯ ಕೆಲಸ, ಶ್ರೇಷ್ಠ ಕೆಲಸ. ಇಂತಹ ಕೆಲಸದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಎಲ್ಲ ಆಡಳಿತ ವರ್ಗ ಸಿಬ್ಬಂದಿಗಳಿಗೆ ನಾನು ಋಣಿಯಾಗಿದ್ದೇನೆ. ಯಾಕೆಂದರೆ ನಾನು ಇಲ್ಲಿ ಅತಿಥಿ ಹೇಳುವುದಕ್ಕಿಂತಲೂ ನಾನು ಅದೆಷ್ಟೋ ಜನರನ್ನು ರಕ್ಷಣೆ ಮಾಡಿ ಇನ್ನು ಎಲ್ಲಿ ತೆಗೆದು, ಯಾಕಂದರೆ ಇವತ್ತು ಉಡುಪಿಯಲ್ಲಿ ಸರಕಾರದ ಆಶ್ರಮ ಯಾವುದೂ ಇಲ್ಲ, ನೊಂದವರಿಗೆ ಇಲ್ಲ. 60 ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾದರೂ ಸ್ಟೇಟ್ ಹೋಮ್ ಅಂತ ಇದೆ, ಆದರೆ ಅಲ್ಲಿ ಮನನೊಂದವರಿಗೆ 60 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಇಲ್ಲ. ಆ ಸಮಯದಲ್ಲಿ ನಮಗೆ ಇಂತಹ ಆಶ್ರಮಗಳೇ ನಮಗೆ ಒಂದು ದಾರಿ ತೋರಿಸುವಂಥದ್ದು. ಯಾಕಂದರೆ ನಾವು ರಕ್ಷಣೆ ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅವರನ್ನು ಬಿಡುಗಡೆ ಆದಮೇಲೆ
ಎಲ್ಲಿಗೆ ಹಾಕುದು ಅಂತ ಆಗಬೇಕಲ್ಲ. ಅವರ ಸಂಬಂಧಿಕರು ಸಿಕ್ಕಿದ್ರೆ ಸಂಬಂಧಿಕರಿಗೆ ಹ್ಯಾಂಡ್ ಓವರ್ ಮಾಡ್ಬೋದು. ಸಂಬಂಧಿಕರು ಸಿಗದ ಸಂಬಂಧಿಕರು ಇದ್ದರೂ ಕೂಡ ಈಗ UP ಬಿಹಾರ್ನವರಾದರೂ 1-2 ವರ್ಷ ಬಿಟ್ಟು ಸಿಗ್ತಾರೆ. ಕೆಲವರು ನಮ್ಮ ಸ್ಥಳೀಯರ ಸಂಬಂಧಿಕರು ಇದ್ದರೂ ಕೂಡ ಮುಂದೆ ಬರುವುದಿಲ್ಲ. ಇವತ್ತಿನ ಪರಿಸ್ಥಿತಿ ಎಂತ ಆಗಿದೆ ಅಂದರೆ, ಒಬ್ಬರು ಲಚ್ಚು ಹೇಳುವವರೊಬ್ಬರು ತೀರ್ಕೊಳ್ತಾರೆ. ಅವರು ಜೀವಂತ ಇರುವತ್ತಿಗೆ ಅವರ ಮನೆಯವರು ಸಿಗಲಿಲ್ಲ. ಸತ್ತ ಮೇಲೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಾಗ ಅವರ ಮಗನ ಒಂದು ನಂಬರ್ ಟ್ರೇಸ್ ಆಯಿತು. ಮಗನನ್ನು ಕರೆಸಿದೆ. ಮಗ ಒಂದೇ ಹೇಳುದು, ನನ್ನ ತಂದೆ ಹೌದು, ನಾನು ಮೃತದೇಹವನ್ನು ತೆಗೆದುಕೊಂಡು ಹೋಗುವುದಿಲ್ಲ ಅಂತ. ನಾನು ಹೇಳಿದೆ, ನಾವು ಕಾನೂನು ಪ್ರಕಾರ ಮಾಡಬೇಕಾದ್ರೆ 8 ದಿವಸ ಜಿಲ್ಲಾಸ್ಪತ್ರೆ ಶವಾಗಾರದಲ್ಲಿ ಇಡಬೇಕು, ಅದಕ್ಕಷ್ಟೊಂದು ಕಾನೂನು ಪ್ರಕ್ರಿಯೆ ಆಗಬೇಕು, ಮಾಧ್ಯಮ ಪ್ರಕಟಣೆ ಆಗಬೇಕು. ನೀವು ಬಂದರೆ ಅಂತಾದರೆ ನಮಗೆ ಏನಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಬೋದು. ನೀವು ಪುನಃ ಮನೆಗೆ ತಗೊಂಡು ಹೋಗೋದು ಬೇಡ, ಆಸ್ಪತ್ರೆಯಿಂದ ನೇರವಾಗಿ ಸ್ಮಶಾನಕ್ಕೆ ಹೋಗಿ ದಹನ ಮಾಡುವ ಅಂತ. ಆದರೂ ಸಹ ಖಂಡಿತ ಮಾಡುವುದಿಲ್ಲ, ನಾನು ಬರುವುದಿಲ್ಲ, ನಾವು ಫೋನ್ನಲ್ಲಿ ಮಾತಾಡೋದು. ಹಾಗೆಲ್ಲ ಸರ್, ನೀವು ಏನು ಟೆನ್ಷನ್ ಮಾಡಬೇಕು, ನೀವು ಪ್ರೆಸೆಂಟ್ ಇರಿ, ದಹನ ಕೆಲಸವನ್ನು ನಾನು ಮಾಡ್ತೀನಿ, ದಫನ ಮಾಡೋದಾದ್ರೆ JCB ತರಬೇಕು, ಇನ್ನೊಂದು ಎಲ್ಲ ಕೆಲಸ ಉಂಟು ಅಂತ. ಮಾಡಲಿಕ್ಕೆ ನಾನು ಬರುವುದೇ ಇಲ್ಲ ಅಂತ ಕಡಾಖಂಡಿತವಾಗಿ ಮಗ ಹೇಳಿದರು. ಅವರು ವಿದ್ಯಾವಂತರೇ. ಹಾಗಾದರೆ ನಾನು ಹೇಳಿದೆ, ನೀವು ನಿಮ್ಮ ತಂದೆಯನ್ನು ಅಂತ್ಯಕ್ರಿಯೆ ಮಾಡಲಿಕ್ಕೆ ನನಗೆ ಒಂದು ಅನುಮತಿಯನ್ನು ಕೊಡಿ ಅಂತ. ಆಯ್ತು, ಕೊಡ್ತೇನೆ ಹೇಳಿದರು. ಅದನ್ನು ಅನುಮತಿಯನ್ನು ಒಂದು ಲೆಟರ್ ಹೀಗೆ ಬರ್ಕೊಂಡು ಬನ್ನಿ, ಒಂದು ಆಧಾರ್ ಕಾಪಿ ತನ್ನಿ ಅಂತ ಹೇಳಿದೆ. ಅದಕ್ಕೊಂದು ಸಾಕ್ಷಿ ಹಾಕೊಂಡು ಬನ್ನಿ ಅಂತ ಹೇಳಿದೆ. ಸಾಕ್ಷಿ ಅವರ ತಂಗಿಯೇ, ಯಾಕಂದರೆ ಮೃತ ವ್ಯಕ್ತಿಯ ಮಗಳೇ. ಅಂದರೆ ಮಗನಿಗೂ ತಂದೆ ಶವ ಬೇಡ, ಮಗಳಿಗೂ ಬೇಡ. ಇದು ಹೆಚ್ಚು 4-5 ತಿಂಗಳು, ಯಾವತ್ತೋ ಒಂದು ಇತಿಹಾಸ ಅಲ್ಲ, ಅಂತಹ ಪರಿಸ್ಥಿತಿ ಉಂಟು. ಆದರೂ ಅವರನ್ನು ಪುನಃ ಬರುವತ್ತಿಗೆ ಮನವೊಲಿಸುವ ಕೆಲಸ ಮಾಡಿದೆ. ನೀವು ಹೇಗೂ ಇದ್ದೀರಲ್ಲ, ಈಗ ನಾನು ಕಳಿಸಿದ ಫೋಟೋ ಅವರದ್ದೇ ಅಂತ ಹೇಳೋದು ಹೇಗೆ? ಯಾಕಂದರೆ ಇವರು ಕಾನೂನಿನ ವಕೀಲರು ಹೇಳಿದ ಹಾಗೆ, ಯಾಕಂದರೆ ಅವನಿಗೆ ಫೋಟೋ ತಂದಿರ್ಬೋದು, ಮೃತದೇಹವನ್ನೇ ಗುರುತಿಸಬೇಕು. ಮೃತದೇಹವನ್ನು ತಗೊಂಡೋಗಿ ಗುರುತಿಸಿದೆ. ನೋಡಿ, ನಿಮ್ಮ ತಂದೆ, ನನ್ನ ತಂದೆ ಹೌದು ಹೇಳಿದರು. ಅವತ್ತು ಆ ತಂದೆ ಮೃತದೇಹವನ್ನು ನೋಡಿ ಕೂಡ ಏನೂ ಹೇಳಲಿಲ್ಲ. ಅವರು ಸೈನ್ ಹಾಕಿದ್ರು, ವಿಶ್ವಶೆಟ್ಟರೆ ಮಾಡಿ ಅಂತ ಕೊಟ್ಟು ಹೋಗುವಾಗ ಹೊರಗಡೆ ಶವಗಾರದಿಂದ ಹೊರಗೆ ಬಂದವರು ಹೇಳಿದರು, ವಿಶ್ವಶೆಟ್ಟರೆ ನೀವು ಇಷ್ಟೆಲ್ಲ ಇದನ್ನು ನನ್ನ ತಂದೆ ಶವ ಎಲ್ಲ ಸಂಸ್ಕಾರ ಮಾಡ್ತಿರಲ್ಲ, ನಿಮಗೇನು ಲಾಭ ಅಂತ. ಯಾಕಂದರೆ ಇವತ್ತು ಮನುಷ್ಯರಲ್ಲಿ ಎಂತ ಉಂಟು ಅಂದರೆ, ಎಲ್ಲವನ್ನು ಕಮರ್ಷಿಯಲ್ ಆಗಿ ನೋಡುವಂಥ ಕಾಲ. ಹಾಗಾಗಿ ಎಲ್ಲೋ ಬೆರಳೆಣಿಕೆ ಅಷ್ಟು ಜನ ಒಂದಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದರೆ ಅವರು ಕೆಲವೊಂದು ಅಪವಾದ ಅವಮಾನಗಳನ್ನು ಹೊತ್ತುಕೊಂಡೇ. ಯಾಕಂದರೆ ಅದಕ್ಕೊಂದು ದಿವಸ ಸತ್ಯ ಯಾವತ್ತೂ ಸುಳ್ಳು ಆಗುವುದಿಲ್ಲ. ಸತ್ಯವೇ. ಚಿನ್ನಕ್ಕೆ ಎಷ್ಟು ಮಣ್ಣು ಬಿದ್ದರೂ ಕೂಡ ಆ ಚಿನ್ನ ಹೇಳುವಂಥದ್ದು ಒಂದು ದಿವಸ ಒರಿಜಿನಲ್ ಚಿನ್ನವಾಗಿಯೇ ಬರ್ತದೆ. ನಾವು ಎಂತ ಮಾಡ್ತೇವೆ ಅಂದರೆ, ರೋಡ್ ಗೋಲ್ಡನ್ನೇ ನಂಬ್ತೇವೆ, ನಕಲಿಯನ್ನೇ ನಂಬ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಒಂದು ಅಸಹಾಯಕರು ಮಹಿಳೆಯರೆಲ್ಲ ಇರುವಂಥ ಸಂದರ್ಭದಲ್ಲಿ ನನಗೆ ಕೆಲವು ಸರ್ತಿ ಇವ್ರ ಹತ್ರ ಕೇಳಲಿಕ್ಕೆ ಬೇಸರ ಆಗ್ತದೆ. ಯಾಕಂದರೆ ಇಷ್ಟಿಷ್ಟು ಜನ ಇರ್ತಾರೆ. ನಾನು ಕಡೆಗೆ ಫೇಸ್ಬುಕ್ ಎಲ್ಲ ವಾಟ್ಸಪ್ಪೆಲ್ಲ ನ್ಯೂಸ್ ಹಾಕಿದ ಕೂಡಲೇ ಇವರೇ ವಿಶ್ವಣ್ಣ ಇನ್ನು ಕರ್ಕೊಂಡು ಎಂತ ಮಾಡ್ಲಿಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಯಾಕಂದ್ರೆ ನನಗೆ ಎಷ್ಟಂತ ಹಾಕ್ಲಿಕ್ಕೆ ಆಗ್ತದೆ. ನಾನು ಇವರು ಸರಳ ಬೆಟ್ಟಿನಿಂದ ಇರುವ ನನಗೆ ಇಲ್ಲಿ ತನಕ ಸಹ ಭಾಳಷ್ಟು ಜನರನ್ನು ಹಾಕಿ ಆಯಿತು. ಪರಿಸ್ಥಿತಿ ಅಲ್ಲೇ ತನಕ ಆಗಿದೆ. ಯಾವತ್ತು ವಿದ್ಯೆ ಜಾಸ್ತಿ ಆಯಿತಾ, ಸಂಸ್ಕಾರ ಸತ್ಯ ಹೋಯಿತು. ವಿದ್ಯೆ ಇಲ್ಲದ ಹೊತ್ತಲ್ಲಿ ಸಂಸ್ಕಾರ ಇತ್ತು. ಇವತ್ತು ಸಂಸ್ಕಾರವೆಂಬುದು ಖಂಡಿತ ಪ್ರತಿಯೊಬ್ಬನ ನಾನೊಂದು ವಿನಂತಿ ಮಾಡ್ತೇನೆ. ಇಲ್ಲಿರುವಂಥ 25 ಜನರು ಇರ್ಬೋದು, ನಾವು ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಟ್ಟು ಮತ್ತೆ ಇಂಜಿನಿಯರ್ ಡಾಕ್ಟರ್ ಆಗಲಿಕ್ಕೆ ಹೇಳಬೇಕು. ಯಾಕಂದರೆ ಇಂಜಿನಿಯರ್ ಡಾಕ್ಟರ್ ಆದ ವ್ಯಕ್ತಿಯ ತಂದೆ ಕೂಡ ಬೆಡ್ಸೋಲಾಗಿ ತೀರಿದ್ದನ್ನು ನಾನು ನೋಡಿದೆ. ತಂದೆಯ ಒಂದು ಜೀವಂತ ಇರುವತ್ತಿಗೆ ಕೂಡ ಗಾಯಕ್ಕೆ ಮೆಡಿಸಿನ್ ಹಚ್ಚಲಿಕ್ಕೆ ಮಗನಿಗೆ ಪುಸ್ತಕತಿರಲಿಲ್ಲ, ಊರಿನಲ್ಲೇ ಇದ್ದು ಅಂಥದ್ದನ್ನು ನೋಡಿದ್ದೇನೆ. ಯಾಕಂದರೆ ಇವತ್ತು ಜೈಲಿನಲ್ಲಿ ಇರುವವರು ಎಲ್ಲ ಕೈದಿಗಳಲ್ಲ, ಅದಕ್ಕಿಂತ ಜಾಸ್ತಿ ಕೈದಿಗಳು ಊರಲ್ಲೇ ಇದ್ದಾರೆ, ಬೃಹತ್ ಕೈದಿಗಳು. ಅವರನ್ನು ಒಳಗೆ ಹಾಕಿ ಇವರ ಹೊರಗೆ ಬಂದರೆ ಸಮಾಜ ಒಳ್ಳೆಯದಾಗ್ಬೋದು. ಇವತ್ತು ಸಣ್ಣ ಸಣ್ಣ ಅಪರಾಧ ಮಾಡಿದವರು ಜೈಲಲ್ಲಿ ಇರೋದು ಬಿಟ್ಟರೆ ದುರಂತ ಮಾಡಿದವರು ಭಾಳಷ್ಟು ಜನ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ. ಅವ್ರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಅಧಿಕಾರ ಬಲ ಜನಬಲದಲ್ಲಿ ಆ ದುರಂತವನ್ನು ಮೆಟ್ಟಿ ಹಾಕಿ ಒಂದು ದುರಂತಕ್ಕೆ 10 ದುರಂತ ಮಾಡಿ ನಾವೇ ಸರಿ ಅಂತ ನಿಲ್ಲಿಸುವಂತಹ ವ್ಯವಸ್ಥೆ ಉಂಟು. ಇದು ನಾನು ಅದಕ್ಕಾಗಿ ನನಗೆ ಎಲ್ಲಿಯೂ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ. ಯಾಕಂದರೆ ಇಲ್ಲಿ ಇದು ಕಾರ್ಯಕ್ರಮದಲ್ಲಿ ನಾನು ಬರದಿರೋ ತಪ್ಪಾಗ್ತದೆ. ಯಾಕಂದರೆ ನಮಗೆ ಈಗ ನಿನ್ನೆ ದಿವಸ ಒಬ್ಬ ಸಹೋದರ ತನ್ನ ಒಡ ಹುಟ್ಟಿದ ತಂಗಿಯನ್ನು ಮಾನಸಿಕ ಅಸ್ವಸ್ಥೆ ಅಂತ 1 ವರ್ಷದಿಂದ ಒಂದು ಕೋಣೆಯಲ್ಲಿ ಹಾಕಿ ಕೂಡಿ ಹಾಕಿದ್ದಾರೆ. ನಾನು ಅವನನ್ನು ದೂರುವುದಿಲ್ಲ. ಅಲ್ಲಿ ಪಂಚಾಯತ್ ಮೆಂಬರ್ ಇರ್ತಾರೆ, ಆಶಾ ಕಾರ್ಯಕರ್ತರು ಇರ್ತಾರೆ, ಅವರು ಇದು ಜಿಲ್ಲಾಡಳಿತದ ತಪ್ಪು, ಸರ್ಕಾರದ ತಪ್ಪು. ಯಾಕಂದರೆ ಒಂದು ಮಹಿಳೆಯನ್ನು 1 ವರ್ಷ ಕೂಡಿ ಹಾಕಿಟ್ಟು ಒಂದು ಕೋಣೆಯಲ್ಲಿ ನಾವು ಹೋದ ಕೂಡಲೇ ನನಗೆ ದಮ್ಮಯ್ಯ ನನ್ನ ರಕ್ಷಣೆ ಮಾಡಿ, ನನಗೆ 2 ಮಕ್ಕಳಿದ್ದಾರೆ, ನಾನು 1 ವರ್ಷದಿಂದ ಇದ್ದೇನೆ, ಮಳೆಯಲ್ಲಿ ಚಂಡಿಯಾಗಿ ಇಲ್ಲೇ ಇದ್ದೇನೆ, ಕಿಟಕಿಯಲ್ಲಿ ಒಂಚೂರು ಆಹಾರ ಕೊಡ್ತಾರೆ, ಅದು ಬಿಟ್ಟರೆ ಏನೂ ಇಲ್ಲ ಅಂತ ಕೂಗ್ತಾ ಇದ್ದಲ್ಲ ಹೆಂಗಸು ಮಹಿಳೆ. ಮತ್ತು ನಾನು ಬಿಡಿಸಿದ ಕೂಡಲೇ ನನಗೆ ಬಾಳಿಗೆ ಆಸ್ಪತ್ರೆಯಲ್ಲಿ ಟ್ಯಾಬ್ಲೆಟ್ ಇತ್ತು, 3-4 ವರ್ಷ ಆಯಿತು ನಾನು ಟ್ಯಾಬ್ಲೆಟ್ ತಗೊಳ್ಳೋದೆ, ದಯಮಾಡಿ ನನಗೆ ಅಲ್ಲಿ ದಾಖಲು ಮಾಡಿ ಹೇಳ್ತಾಳೆ. ನಿನ್ನೆ ಅಲ್ಲಿ ದಾಖಲು ಮಾಡಿದ್ದೇನೆ. ಅಂತಹ ಪರಿಸ್ಥಿತಿಯಲ್ಲಿ, ಅಂತಹ ಅಮಾನವೀಯ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಊರಿನವರು ಬೇಡ, ತಂದೆಯನ್ನು ನೋಡುತ್ತ ಮಕ್ಕಳು
ಸಹೋದರಿ ಎಂಬ ಭಾವನೆ ಇಲ್ಲದ ಸಹೋದರ ಎಲ್ಲ ಇದ್ದವರೇ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಇರುವಂಥ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಅಸಹಾಯಕರನ್ನಾಗಲಿ ನೊಂದವರನ್ನಾಗಲಿ ನಾವು ಒಂದು ಸ್ಪಂದನೆ ಕೊಡಬೇಕೆಂಬುದನ್ನು ಎಲ್ಲಿಯೋ ಒಂದು ಬೆರಳಿಕೆಯಷ್ಟು ದೇವರೊಂದು ಸಮಾಜದಲ್ಲಿ ಇಟ್ಟಿದ್ದಾರೆ. ಅವರಿಗೆ ಪೂರಕವಾಗಿ ದಾನಿಗಳನ್ನು ಕೂಡ ಇಟ್ಟಿದ್ದಾರೆ. ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಇಂಥ ಒಂದು 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 ಒಳ್ಳೆಯ ಒಂದು ಸೇವಾ ದೇವಾಲಯ ಇದು. ಇಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳಾಗಲಿ, ನೊಂದವರಿಗೆ ಒಂದು ಬೆಳಕು ಕೊಡಲಿ. ನೊಂದವರಿಗೆ ಎಲ್ಲಿ ಬೆಳಕು ಬರ್ತದ ಅದೇ ದೇವರ ಕಾರ್ಯ. ಯಾವ ನಮ್ಮ ಮುಸ್ಲಿಂ ಗ್ರಂಥ ಇರ್ಬೋದು, ಹಿಂದೂ ಗ್ರಂಥ ಇರ್ಬೋದು, ಕ್ರೈಸ್ತ ಗ್ರಂಥ ಇರ್ಬೋದು, ಅಸಹಾಯಕರಿಗೆ ಉಪಕಾರ ಮಾಡಂತ ಹೇಳಿಯೇ ದೇವರು ದೇವರೂಪದಲ್ಲಿ ಬಂದು ಹೇಳಿದ್ರು. ನಾವು ಅದನ್ನು ನಂಬಲಿಕ್ಕೆ ತಯಾರಿಲ್ಲ. ಬಬ್ಬು ಸ್ವಾಮಿ ಕೂಡ ಬಂದು ಹೇಳಿದ ಅದನ್ನೇ, ಅಣ್ಣಪ್ಪ ಸ್ವಾಮಿ ಬಂದು ಹೇಳಿದ ಅದನ್ನೇ, ಯೇಸು ಕ್ರಿಸ್ತರು ಬಂದದ್ದು ಹೇಳಿದ ಅದನ್ನೇ, ಬಾಯಂಗಾಬರು ಬಂದು ಹೇಳಿದ ಅದನ್ನೇ. ಅವ ಮಾನವ ರೂಪದಲ್ಲಿ ಬಂದರೂ ನಾವು ಅವರನ್ನು ಮೆಟ್ಟಿದ್ದೆ. ಆದರೆ ವಿಷಯವನ್ನು ಹೇಳ್ತೇವೆ ಬಿಟ್ರೆ ಇವತ್ತು ಕೂಡ ಸತ್ಯವನ್ನು ಮೆಟ್ಟುವಂತಹ ಕಾರ್ಯಗಳೇ ಬಹಳಷ್ಟು ಆಗ್ತಾ ಇದೆ ಬಿಟ್ರೆ ಒಳ್ಳೆಯತನವನ್ನು ಒಪ್ಪುಕೊಳ್ಳುವಂಥ ಜನರು ಬಹಳ ಕಮ್ಮಿ ಇದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಕೂಡ ಕಡತವನ್ನು ಫುಲ್ಫಿಲ್ ಮಾಡ್ತಾರೆ ಬಿಟ್ರೆ ಈ ನಿಜವಾಗಿ ಒಂದು ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ ಅಥವಾ ಒಂದು ಸರ್ಕಾರಕ್ಕೆ ಪ್ರತಿಯೊಂದು ಕಡೆ ಕೂಡ ಜಾತಿ ಧರ್ಮಕ್ಕೆ ನಾವು ಬೇರೆ ಬೇರೆ ರೀತಿಯ ಒಂದು ಕಟ್ಟಡವನ್ನು ಇನ್ನೊಂದು ಮತ್ತೊಂದು ಕೊಡ್ತೇವೆ. ಎಲ್ಲ ಜಾತಿ ಧರ್ಮಗಳು ಇರುವಂತಹ ಒಂದು ಆರೋಗ್ಯ ಘಟಕಕ್ಕೆ ಅಥವಾ ಇಂತಹ ಒಂದು ಆಶ್ರಮಕ್ಕೆ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲಬೇಕು. ಖಂಡಿತ ಇಲ್ಲ, ಕಾನೂನನ್ನು ಕೊಡ್ತದೆ. ಆದರೆ ನಿಜವಾಗಿ ಯಾವುದಕ್ಕೆ ಆ ಜಾತಿಗೆ ಈ ಜಾತಿಗೆ ಆ ಧರ್ಮಕ್ಕೆ ಕೊಡುವ ಬದಲು ಮೊದಲು ಇಂತಹ ಒಂದು ಎಲ್ಲ ಜಾತಿ ಧರ್ಮವನ್ನು ಪೋಷಣೆ ಮಾಡುವಂತಹ ಒಂದು ಸುಸಜ್ಜಿತವಾದ ಆಶ್ರಮಗಳಿಗೆ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲಬೇಕು, ಜೊತೆಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ಇಲ್ಲಿ ಕಾನೂನು, ಒಬ್ಬ ವ್ಯಕ್ತಿ ಮೃತಪಟ್ಟರೂ ಕೂಡ ಒಂದಷ್ಟು ಕಾನೂನು ಪ್ರಕ್ರಿಯೆ ಇದೆ, ಅಷ್ಟು ಸುಲಭ ಇಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಒಬ್ರು ಮೃತಪಟ್ಟರೆ ನಾಳೆ ಬೆಳಿಗ್ಗೆ ಮಗ ಬರ್ತಾನಂತಾದ್ರೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಶವವನ್ನು ಇಡ್ಲಿಕ್ಕೆ ನಮಗೆ ಪುರ್ಸೊತ್ತಿಲ್ಲ. ಯಾಕಂದ್ರೆ ಮಲಗಬೇಕು, ಊಟ ಮಾಡಬೇಕು, ತಿನ್ಬೇಕು. ಇಮಿಡಿಯೇಟ್ ತಗೊಂಡೋಗಿ ಶವಾಗಾರದಲ್ಲಿ ಇಟ್ಟು ಬರ್ತೇವೆ. ಯಾಕಂದ್ರೆ ಮೊದಲು 1-2 ದಿವಸ ಶವ ಮನೆಯಲ್ಲಿ ಇಡ್ತಿದ್ರು. ಇಲ್ಲಿ ಮೃತಪಟ್ಟವರ ಶವವನ್ನು ಇಡಬೇಕು, ಅವರನ್ನು ಕಾಯಬೇಕು. ಬರುವುದೇ ಇಲ್ಲ ಅಂತಾದ್ರೆ ಶವಗಾರಕ್ಕೆ. ಮೊನ್ನೆ ಒಬ್ರು ನಾನು ಹಾಕಿದ ಪೇಷಂಟ್ ತೀರಿ ಹೋದ್ರು. ಬೆಳಿಗ್ಗೆ ಸಂಜೆ ಅವರು ಬರೋದು, ಸಂಜೆ ತನಕ ಅವರು ಇಟ್ಟು ಸಂಜೆ ಹ್ಯಾಂಡ್ ಓವರ್ ಮಾಡಿದ್ರು. ಅದು ನಮ್ಮ ಮನೆಯಲ್ಲಿ ಆದ್ರೆ ನಮ್ಮ ತಂದೆ ತಾಯಿ ತೀರಿ ಹೋಗ್ಲಿ, ಅಣ್ಣ ತಮ್ಮ ಏನೇ ಇರಲಿ ನಾವು ನೋಡ್ತೇವೆ. ಸತ್ತಕೊಂಡು ವಿಶ್ವೇಶ್ವರ ಮೋರ್ಚರಲ್ಲಿ ಜಾಗ ಉಂಟ ಕೇಳಿ ಹೇಳ್ತಾರೆ. ಯಾವುದೋ ಒಂದು ಡಾಕ್ಟರಿಂದ ಡೆತ್ ಸರ್ಟಿಫಿಕೇಟ್ ತಂದು ಇಡ್ತಾರೆ. ಯಾಕಂದ್ರೆ ನಮ್ಮ ಇಡುವಷ್ಟು ಪುರ್ಸೊತ್ತಿಲ್ಲ. ಗಾಳಿ ಹೋಯ್ತಾ ಬಾಡಿ ಬಂತು ಹೋಯ್ತು. ಅಂತಹ ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಾವು ಇರುವಾಗ ಇಂತಹ ಒಂದು ದೇವತಾ ಕಾರ್ಯಗಳಾಗುವಂಥದ್ದು ನಿಜವಾಗಿ ಒಂದು ಧರ್ಮದ ಕೆಲಸ. ಆ ದೇವರು ಬಹಳಷ್ಟು ಒಳ್ಳೆಯದನ್ನು ಮಾಡಲಿ, ಜೊತೆಗೆ ಇವರಿಗೂ ಕೂಡ ಆರೋಗ್ಯ ಆಯುಷ್ಯವನ್ನು ಕೂಡ ರಕ್ಷಿಸಲಿ, ಘನತೆ ಗೌರವವನ್ನು ಕಾಪಾಡಲಿ, ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಸನ್ಮಂಗಲ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತು.